ತಪದಿಂದಲ್ಲದೆ ಒಲಿಯಳು. ಏಕಚಿತ್ತದಿಂದ ಧ್ಯಾನ ಮಾಡೋ ತನಕ ದೇವಿ ನಿಮಗೆ ಸಿಗೋದಿಲ್ಲ. ಆಕೆಯ ಸಾಕ್ಷಾತ್ಕಾರ, ಆಕೆಯ ಪ್ರತ್ಯಕ್ಷ ನಿಮಗೆ ಆಗೋದಿಲ್ಲ ಅಂತಕ್ಕಂಥ ಒಂದು ಅಶರೀರವಾಣಿಯನ್ನು, ನಭೋವಾಣಿಯನ್ನು, ಬಾನುಲಿಯನ್ನು ಕೇಳಿಕೊಂಡು ಏನು ಮಾಡಿದರು ಅಂದರೆ ಹಾಕಿರೈ ಪದ್ಮಾಸನವ. ನಾವು ಈಗ ಕುಂತೀವಲ್ಲ, ಈ ಕುಂತಿರ್ತಕ್ಕಂಥದ್ದು ಇಲ್ಲಿ ಚಕ್ಮುಕ್ಕಳು ಅಂತಾರೆ. ಈ ಕಡೆ ನಿಮ್ಮಲ್ಲಿ ಏನಂತೀರಿ ಗೊತ್ತಿಲ್ಲ. ಈ ಬೀದರ್ ಕಡೆ ಹೋದ್ರೆ ಅದಕ್ಕೆ ಪಡಗಲ್ ಪಂಚಿ ಅಂತಾರೆ. ಅದು ಏನು ಭಾಷೆನೂ ಗೊತ್ತಿಲ್ಲ. ಪಡಗಲ್ ಪಂಚಿ ಅಂತಾರೆ, ಚಕ್ಮುಕ್ಕಳು ಹಾಕ್ಕೊಂಡಂತಾರೆ. ಪದ್ಮಾಸನ ಅಂತಕ್ಕಂಥ ಒಂದು ಆಸನದಲ್ಲಿ ಕುಳಿತುಕೊಂಡು ದೇವಿಯನ್ನು ಪ್ರಾರ್ಥನೆ ಮಾಡಿರಿ. ಜಗದೇಕ ದೇವಿಯ, ಜಗದ ಏಕದೇವಿ ಅಂತ ಎಷ್ಟು ಚಂದ ಶಬ್ದ ಬಳಸ್ತಾರೆ. ಜಗತ್ತಿರ್ತಕ್ಕಂಥ ಏಕೈಕ ದೇವಿ. ನೀವು ಕೇಳಬಹುದು, ಮತ್ತು ಸಿರಿಸಂಗೆಗೆ ಹಾಳಲ್ರಿ, ನಮ್ಮೂರಾಗ ಹಾಳಲ್ರಿ, ಯತ್ನಾಳದಾಗ ಹಾಳಲ್ಲ, ಕಡಕೋಳದಾಗ ಹಾಳಲ್ಲ ಅಂತಂದರೆ ಎಲ್ಲ ಊರಿನಲ್ಲಿ ದೇವರಿದ್ದರೂ ಕೂಡ ಆಕೆ ಇರೋಕ್ಕೆ ಮಾತ್ರ ಒಬ್ಬಕ್ಕಿನ ಒಂದೇ ರೂಪ ಅಂತಕ್ಕಂಥ ಮಾತನ್ನಲ್ಲಿ ಹೇಳ್ತಾರೆ. ವಾಟರ್ ಅಂದರೂ ನೀರೇ, ನೀರಂದರೂ ನೀರೇ, ಪಾನಿ ಅಂದರೂ ನೀರೇ. ಹೆಸರುಗಳು ಬೇರೆ ಇದ್ದರೂ ಕೂಡ ಸ್ವರೂಪ ಮಾತ್ರ ಒಂದೇ ಇದೆ. ಶಿರಸಂಗಿ ಲಕ್ಕಿ ಕಾಳಮ್ಮ ಅಂತಾರ, ಸೌದತ್ತಿ ಲಕ್ಕಿ ಎಲ್ಲಮ್ಮ ಅಂತಾರ, ವೈಷ್ಣೋದೇವಿ ಅಂತಾರ, ಮಾರಿಕಾಂಬೆ ಅಂತಾರ, ಮುಕಾಂಬಿಕಾದೇವಿ ಅಂತಾರ, ಶೃಂಗೇರಿಯಲ್ಲಿ ಶಾರದಾಂಬ ಅಂತಾರ, ಕಲ್ಕತ್ತಾದಲ್ಲಿಕೆಗೆ ದಕ್ಷಿಣ ಕಾಲಿ ಅಂತಾರ. ಸ್ವರೂಪ ಬೇರೆ, ಆಕಾರಗಳು ಬೇರೆ ಆಗಿದ್ದರೂ ಕೂಡ ಆತ್ಮಸ್ವರೂಪ ಮಾತ್ರ ಒಂದೇ ಅನ್ನುವ ರೀತಿಯೊಳಗೆ ಜಗದ ಏಕದೇವಿಯ ಭಜಿಸಲಿಕ್ಕೆ ನೀವು ಭಜಿಸಬೇಕು. ಆಕೆ ಧ್ಯಾನ ಭಜನೆ, ಧ್ಯಾನ, ಪ್ರಾರ್ಥನೆ ಅಂದರೆ ಬೇರೆ ಏನೂ ಅಲ್ಲ. ಮನಸ್ಸನ್ನು ಅಲ್ಲಿಟ್ಟು ಒಂದೇ ಚಿತ್ತದಿಂದ ನೆನಲಿಕ್ಕೆ ಅದಕ್ಕೆ ಭಜನೆ ಅಂತ ಕರೀತಾರೆ. ಮತ್ತೊಂದು ಏನೂ ಇಲ್ಲ. ನಾವೆಲ್ಲ ಭಜನೆ ಮಾಡ್ತೀವಿ, ಶಿವರಾತ್ರಿಗೆ ಭಜನೆ ಮಾಡ್ತೀವಿ, ಮತ್ತು ಯಾವ್ಯಾವ ಸಂದರ್ಭ ಆ ಭಜನೆ ಮಾಡುವಾಗ ನಮ್ಮ ಮನಸ್ಸು ಮಾತ್ರ ಅಲ್ಲಿರಬೇಕು. ಹೇಳ್ತಿರ್ತಾರೆ, ಮತ್ತು ಬರ್ರಿ ನಾಳೆಗೆ ಶಿವರಾತ್ರಿದ ಭಜನೆ ಆದಂತ ಅಂದ ತಕ್ಷಣ ಏನು ಕೇಳ್ತಾರೆ, ರಾತ್ರಿ ಒಗ್ಗರಣೆ ಅದಿಲ್ಲ, ಚಹಾ ಅದಿಲ್ಲ ಅಂತ ಕೇಳ್ತಾರೆ. ಅಂದ್ರೆ ಮಾಡುವ ಭಜನೆಗಿಂತ ಅಲ್ಲಿ ನಮ್ಮ ದೃಷ್ಟಿ ಬೇರೆ ಕಡೆ ಅಂತಕ್ಕಂಥ ಅರ್ಥ. ಭಜನೆಯನ್ನು ಮಾಡಿರಿ, ನೂಕಿರೈ ಬಾಹ್ಯೇಂದ್ರಿಯಗಳ. ಏನು ಚಂದ ಹೇಳ್ತಾರ, ನೀವು ಭಜನೆಯನ್ನು ಮಾಡುವಾಗ, ಧ್ಯಾನವನ್ನು ಮಾಡುವಾಗ, ಪ್ರಾರ್ಥನೆಯನ್ನು ಮಾಡುವಾಗ ನಿಮ್ಮ ಬಾಹ್ಯ ಇಂದ್ರಿಯಗಳ ಕಡೆ ನಿಮ್ಮ ಗಮನ ಇರಬಾರದು. ಯಾವುದು ಬಾಹ್ಯೇಂದ್ರಿಯಗಳು? ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದರ ಅರಿವು ನಿಮಗಿರಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಬಾಹ್ಯೇಂದ್ರಿಯಗಳ ಅಳೆದುಡದ ಕಡೆಯ ನೋಡಿರೈ ಆತ್ಮನನು. ನಿಮ್ಮ ದೇಹವನ್ನು ನೋಡಬೇಡ್ರಿ, ಕಣ್ಣನ್ನು ನೋಡಬೇಡ್ರಿ, ನಾಲಿಗೆಯನ್ನು ನೋಡಬೇಡ್ರಿ, ಊಟವನ್ನು ನೋಡಬೇಡ್ರಿ, ಹಸಿವು, ನಿದ್ದೆ, ನೀರಡಿಕೆ ಯಾವುದನ್ನು ನೋಡದೆ ಕೇವಲ ನಿಮ್ಮ ಆತ್ಮದಲ್ಲಿ, ಹೃದಯದ ಗರ್ಭಗುಡಿಯಲ್ಲಿ ತಾಯಿಯನ್ನು ಮಾತ್ರ ಬಿಟ್ಟು ಬೇರೆ ಯಾವುದನ್ನು ನೆನೆಸ್ಕೋಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ನಿಲ್ವಪೈ. ಏಕನಾಮೆಂದುದು ಅಶರೀರ ಮಹಾವಾಕ್ಯ. ತಪದಿಂದಲ್ಲದೆ ಆಕೆಯನ್ನು ಒಲಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತು ತಪಸ್ಸನ್ನು ಹೆಂಗೆ ಮಾಡಬೇಕಂದ್ರೆ ಪದ್ಮಾಸನವನ್ನು ಹಾಕಬೇಕು, ಚಿತ್ತ ಏಕವಾಗಿರಬೇಕು, ಭಜನೆಯನ್ನು, ಪ್ರಾರ್ಥನೆಯನ್ನು ಮಾಡಬೇಕು. ನಿಮ್ಮ ಹೃದಯದ ಗರ್ಭಗುಡಿಯಲ್ಲಿ ತಾಯಿಯನ್ನು ಸದಾವಕಾಲ ನೆನೆತಾ ಇರಬೇಕನ್ನುವಂಥ ಮಾತನ್ನು ಹೇಳ್ತಾರೆ. ಅರೀರೈ, ಭಾಳ ಚಂದದ ಈ ಪದ್ಯ. ಅರೀರೈ ದೇಹದ ವಿಚಾರವ. ಈ ದೇಹ ಇಷ್ಟು ವಿಚಿತ್ರದಲ್ಲ, ನಂದಲ್ಲ, ನಿಮ್ದಲ್ಲ, ಎಲ್ಲರದು ಶರೀರ, ನಮ್ಮ ಶರೀರದಲ್ಲ. ಅದಕ್ಕೆ ನಮ್ಮ ಶರಣರು ಎಷ್ಟು ಚಂದ ಹೇಳ್ತಾರಂದ್ರೆ, ಈ ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಈ ಶರೀರ ಅಂತಂದ್ರೆ ಇದೊಂದು ತುಂಬಿದ ಬಂಡಿ ಇದ್ದಂಗಂತ. ಏನು ಬಂಡಿ? ಎತ್ತಿನ ಬಂಡಿ ಒಳಗೆ ಒಂದು 4 ಡಬ್ಬಿ ಒಳ್ಳೆಣ್ಣೆ, ಒಂದು 4 ಚೀಲ ಜೋಳ, ಒಂದಿಷ್ಟು ಅಕ್ಕಿ, ಒಂದಿಷ್ಟು ಬ್ಯಾಳಿ, ಒಂದಿಷ್ಟು ಗೋಧಿ, ಒಂದಿಷ್ಟು ಬೆಲ್ಲ, ಕಾಯಿಪಲ್ಯ ಹಾಕ್ಕೊಂಡು ಹೋದ್ರೆ ಆ ಬಂಡಿ ಹೆಂಗೆ ತುಂಬ್ಯದಲ್ಲ, ನಮ್ಮ ಶರೀರ ಕೂಡ ಒಂದು ಬಂಡಿ. ಈ ಬಂಡಿ ಕೂಡ ಖಾಲಿ ಬಂಡಿ ಅಲ್ಲ, ತುಂಬಿದ ಬಂಡಿ ಕಂಡಯ್ಯ. ದೇಹವೆಂಬುದು ತುಂಬಿದ ಬಂಡಿ ಕಂಡಯ್ಯ. ಇದ್ರಾಗ ಏನು ತುಂಬ್ಯದಪ್ಪ? ಇದ್ರಾಗ ಅಕ್ಕಿ, ಜೋಳ, ಬ್ಯಾಳಿ ತುಂಬ್ಯದ? ಇಲ್ಲ. ಇಲ್ಲಿ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ ಅಂತಕ್ಕಂಥ ಅರಿಷಡ್ ವರ್ಗಗಳು ತುಂಬಿಕೊಂಡವೆ. ಧನಮದ, ಧಾನ್ಯಮದ, ಕುಲಮದ, ಯೌವನ ಮದ, ತಪೋಮದ, ವಿದ್ಯಾಮದ, ರಾಜ್ಯ ಮದ, ಅಧಿಕಾರ ಮದ ಅಂತಕ್ಕಂಥ ಅಷ್ಟ ಮದಗಳು ತುಂಬಿಕೊಂಡವಂತ. ಎಷ್ಟು ಚಂದದ ನೋಡ್ರಿ ಇದು. ಅವನಿಗೆ ಭಾಳ ಸೊಕ್ಕ ಬಂದದ್ರಿ, ಆಕೆಗೆ ಭಾಳ ಸೊಕ್ಕ ಬಂದದ ಅಂತಿರ್ತೀವಲ್ಲ. ಸೊಕ್ಕಿನಾಗ 8 ನಮೂನಿ ಅಂದಾರ ಶರಣರು. 8 ನಮೂನಿ ಸೊಕ್ಕವಂತ. ಧನಮದ, ಒಂದು 50 ಚೀಲ ಬೆಳೆದ್ರ ಬದಲು ಒಂದು 100 ಚೀಲ ಜೋಳ ತೊಗರಿ ಬೆಳೀತು ಅಂತಂದ್ರೆ ಅದೊಂದು ನಮೂನಿ. ನನ್ನಂದ್ರೆ ಏನಂತ ತಿಳ್ಕೊಂಡಿದ್ದಿ ಮಗನೇ? ನಿನಗೆ
ನಿನ್ನ ತೊಗರಿ ಕಟ್ಟಿಗೆ ಹಾಕಿ ಸುಡ್ತೀನಿ ಅಂತಿದ್ದಪ್ಪ. 100 ಚೀಲ ತೊಗರಿ ಮನ್ಯಾಗ ನಿಟ್ಟು ಹಚ್ಚೀನಿ, ಇಷ್ಟು ಬೆಳಿಬೇಕಾದ್ರೆ ಹೊಲ್ದಾಗ ತೊಗರಿ ಕಟ್ಟಿಗೆ ಎಷ್ಟಿರ್ಬೇಕು ಲೆಕ್ಕ ಹಾಕು, ಅದರಾಗ ಹಾಕಿ ನೀನು ಸುಡ್ತೀನಿ ಅಂತಂದ. 3 ದಿವ್ಸದಾಗ ಅವನ್ನೇ ಸುಟ್ಟರು, ಸತ್ತು ಹೋದ. ನಾ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಅಹಂಕಾರ, ಧನಮದ, ಧಾನ್ಯಮದ, ರೊಕ್ಕ ಹೆಚ್ಚಾದ್ರೆ ಒಂದು ಸೊಕ್ಕು ಬರ್ತದೆ, ಧಾನ್ಯ ಹೆಚ್ಚಾದ್ರೆ ಒಂದು ಸೊಕ್ಕು ಬರ್ತದೆ. ರೂಪಮದ, ಸ್ವಲ್ಪ ನೋಡ್ಲಿಕ್ಕೆ ಸುಂದರವಾಗಿದ್ದರು ಅಂತಂದ್ರೆ ಕನ್ನಡಿ ಮುಂದೆ ನಿಂತದ್ದು, ಹಿಕ್ಕೊಂಡದ್ದು, ಪೌಡ್ರ್ ಹಚ್ಕೊಂಡದ್ದು. ಎಷ್ಟು ಅದು 18ಕ್ಕೆ ಚಾಲು ಆಗ್ತದೆ, 35-40 ತನಕ ಇರ್ತದೆ. ಏನು ಇದಕ್ಕೆ ರೂಪಮದ ಅಂತ ಕರೀತಾರೆ. ಆಮೇಲೆ ಏನಾಗ್ತದೆ, ರೂಪ ಏನಾಗ್ತದೆ. ನಾನು ಮೊನ್ನೆ ಏನೋ ಹುಡ್ಕೊಂಬಂದು ನಾ 10th ಇದ್ದಾಗಿನ ಫೋಟೋ ಸಿಕ್ಕಿತ್ತು ನನಗೆ, ಲಕ್ಷ್ಮೀಕಾಂತ್. 10ನೇ ಓದ ಮುಂದೆ ಫೋಟೋ ಸಿಕ್ಕಿತ್ತು. ಏನು ತಲೆ ತುಂಬ ಕೂದಲಿದ್ದು, ನನ್ನ ಕೂದಲು ನನಗೆ ಹೇಳು ಬಂತು. ಎಲ್ಲಿ ಹೋದವು ಕೂದಲ, ಹಲ್ಲು ಯಾಕೆ ಹೋಗ್ತಾವ, ಕಿವಿ ಯಾಕೆ ಹೋಗ್ತಾವ, ಕೂದಲು ಯಾಕೆ ಹೋಗ್ತದ, ಶರೀರದೊಳಗಿನ ಶಕ್ತಿ ಎಲ್ಲಿಗೆ ಹೋಗ್ತಂದ್ರೆ ನಮಗೆ ಗೊತ್ತಾಗಲಾರ್ದಂಗೆ ನಮಗೆ ವಯಸ್ಸು ಹೋಗ್ತದೆ. ನೀವು ಏನಾರ ಹಚ್ಕೋರಿ, ಬಿಸ್ಲೇರಿ ನೀರಿನಾಗ ಜಳಕ ಮಾಡಿದ್ರೂ ಮುಪ್ಪು ಬರ್ತದೆ, ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡ್ರೂ ಮುಪ್ಪು ಬರ್ತದೆ, ಬೆಕ್ಕಾದ್ದು ಮಾಡಿದ್ರು ಕೂಡ ಈ ಶರೀರ ಮುಪ್ಪಾಗ್ತದೆ. ಧನಮದ, ಧಾನ್ಯಮದ, ರೂಪಮದ, ಯೌವನ ಮದ. ಅದು 18ಕ್ಕೆ ಚಾಲು ಆಗಿ ಅದು 30, 37, 38 ತನಕ ಇರ್ತದೆ. ನಮ್ಮೂರನ ಯಾರಿಗೆ ಏನು ತಿಳಿಯಲ್ರಿ ಅಂತಿರ್ತಾವೆ. ಬೆಕ್ಕದು ಏನು ಯಾಮ್ಯಾಕಿರ್ಲಕ್ಕೆ ಬೆಕ್ಕದು ನಾ ಏನು ತಿಳಿಯಲ್ರಿ. ನಾ ಎದುರಿಗೆ ಬಂದ್ರೆ ನಮಸ್ಕಾರ ಮಾಡಿ, ಹಿಂಗ್ಯಾಕೋ ದೊಡ್ಡವರು ನಮಸ್ಕಾರ, ಇಲ್ರಿ ಅವ ಯಾವ ದೊಡ್ಡವ ರೀ. ಯೌವನ ಮದ, ಕುಲ ಮದ, ಸ್ವಲ್ಪ ದೊಡ್ಡ ಜಾತಿಯಾಗಿ ಹುಟ್ಟಿದ್ರು ಒಂದು ಸೊಕ್ಕು ಬೇರೆ ಬರ್ತದೆ. ಅಧಿಕಾರ ಮದ ಬಗ್ಗೆ ನಿಮ್ಗೇನು ಹೇಳ್ಬೇಕು? ನಾ ಲೆಕ್ಚರರು, ನಾ MLA, ನಾ MP, ನಾ AEE, ನಾ ಇಂಜಿನಿಯರು, ನಾ MLA, ನಾ MP, ನಾ ಮಂತ್ರಿ, ನಾ ಮುಖ್ಯಮಂತ್ರಿ. ಇದನ್ನು ಸಣ್ಣ ಅಹಂಕಾರ ಇದು. ಅದು ಅಧಿಕಾರ ಮದ. ಅವ ಹೇಳಿದ್ದು ನಡೀತಿತ್ತು ಅಂದ್ರೆ ಅದೇ ಅಧಿಕಾರ, ಮತ್ತೊಂದೇನೂ ಇಲ್ಲ. ಈ ಮನೆಯೊಳಗೆ ಅತ್ತೆ ಅಂತ ಇರ್ತಾಳಲ್ಲ, ಇರ್ತಾರಿಲ್ಲ, ಇದ್ರಿಲ್ಲ ನೀವೆಲ್ಲ ಅತ್ತಿ ಆಗಿರಿಲ್ಲ. ಅತ್ತಿಗೊಂದು ಅಧಿಕಾರ ಅದ ಮನೆಗೆ. ಏನಂದ್ರೆ ಸೊಸಿ ಹಾಕಿ ಹೇಳ್ದಂಗೆ ಕೇಳ್ಬೇಕು, ಇಷ್ಟೇ. ಮತ್ತೊಂದೇನು ದೊಡ್ಡ ಅಧಿಕಾರ ಅಲ್ಲ, ಅದೇನು MLA MP ಅಧಿಕಾರ ಅಲ್ಲ. ಆಕೆ ಮುಂಜಾನೆ ಅಕ್ಕಿ ಹಾಕ್ಬೇಕಾದ್ರೆ ಅತ್ತಿರಿ ಏನವ ಅಕ್ಕಿ ಹಾಕಲ್ರಿ, ಹಾಕು ಅಷ್ಟು ಹಾಕು, ಸ್ವಲ್ಪ ತೆಗಿ, ಅಧಿಕಾರ ತೋರಿಸ್ಬೇಕಲ್ಲ, ಸ್ವಲ್ಪ ತೆಗಿ, ಒಂದು ನಕ್ಕಾಳು ತೆಗಿ ಅಥವಾ ಇನ್ನೊಂದು ನಕ್ಕಾಳು ಹಾಕು. ಮಂದಿ ಮುಂದೆ ಹೇಳ್ತಿರ್ತಾಳೆ ಅತ್ತಿ ಏನಂತ, ನಮ್ಮ ಸೊಸಿ ಭಾಳ ಚಲೋ ರೀ, ಅಕ್ಕಿ ಹಾಕಬೇಕಾದ್ರೆ ನಾನು ಕೇಳೇ ಹಾಕ್ತಾಳೆ ನೋಡ್ರಿ, ಹಂಗೆ ಇಟ್ಟಿನ ಅಕ್ಕಿನ ಅಧಿಕಾರ ಮದ. ಎಷ್ಟು ದೊಡ್ಡ ಅಧಿಕಾರ ಅದಲ್ಲ. ಎಂದರ ಒಂದು ದಿವಸ ಅಕ್ಕಿ ಹಾಕೋದು ಕೇಳೋದು ಮರ್ತಲಂತ ತಿಳ್ಕೊರಿ. ಏನೋ ತವ್ರ ಮನೆ ಕಡೆ ಖ್ಯಾಲಾಗಿ ಅಕ್ಕಿ ಹಾಕೋದು ಅತ್ತಿ ಕೇಳೋದು ನೆನಪು ಹೋಯ್ತಂದ್ರೆ ಈಕೆ ಸಿಟ್ಟು ಎದಕ್ಕೆ ಬರ್ತಂದ್ರೆ ಈಕೆ ನನ್ನ ಅಧಿಕಾರಕ್ಕೆ ಧಕ್ಕಿ ತಂದಂತ ಸಿಟ್ಟು ಬರ್ತದೆ. ಮತ್ತೊಂದು ಏನೇನು ದೊಡ್ಡ ಅಧಿಕಾರ ಅಲ್ಲ. ಅಕ್ಕಿ ಯಾಕೆ ಹಂಗೆ ಮಾಡ್ತಾಳಂದ್ರೆ ಅವ್ರ ಅತ್ತಿ ಆಕಿಗೆ ಹಾಗೆ ಮಾಡ್ಯಾಳ, ಇಷ್ಟೇ, ಮತ್ತೊಂದಿಲ್ಲ. ಅಧಿಕಾರ ಮದ, ಧನಮದ, ಧಾನ್ಯಮದ, ಕುಲಮದ, ಯೌವನ ಮದ, ರೂಪಮದ, ಅಧಿಕಾರ ಮದ, ತಪೋಮದ. ತಪಸ್ಸು ಮಾಡಿ ನಮಗೊಂದೊಂದು ಶಕ್ತಿ ಬಂತಂದ್ರೆ, ನಾ ಹಿಂಗೆ ಕೈ ಮಾಡಿದ್ರೆ ಕೈಯಾಗ್ಲಿಂದ ಬೆಂಕಿ ಬರ್ತಂತ ಒಂದಿತ್ತಂದ್ರೆ, ನೋಡ್ರಿ ಲಕ್ಷ್ಮೀಕಾಂತ್ಗ ಹಿಂಗೆ ಕೈ ಮಾಡೋದು. ಭಸ್ಮಾಸುರ ಮಾಡಿದ್ನಲ್ಲ, ಯಾರ ತಲೆ ಮೇಲೆ ಕೈ ಇಡ್ತಾನ, ಕೈ ಇಟ್ಟವ್ರಲ್ಲ ಸುಟ್ಟು ಹೋಗ್ತಾರತಕ್ಕಂಥ ವರ ತೊಗೊಂಡಿದ್ನಲ್ಲ, ಅಧಿಕಾರ ಮದ, ತಪೋಮದ, ವಿದ್ಯಾಮದ. ವಿದ್ಯಾಮದ ಅಂದ್ರೆ ಗೊತ್ತಾಗ್ತಲ್ಲ, 7, 8ನೇ ಕ್ಲಾಸ್ ಓದಿರೋದು ಸ್ವಲ್ಪ ಇರ್ತದೆ, 10th ಓದಿರೋದು ಬೇರೆ ಬರ್ತದೆ, 10th ಫಸ್ಟ್ ಕ್ಲಾಸ್ನಾಗ ಬಂದ್ರೆ ಒಂದು ಸೊಕ್ಕು ಬೇರೆ ಬರ್ತದೆ, PUC ಓದಿರೋದು ಬೇರೆ ಬರ್ತದೆ, ಡಿಗ್ರಿ ಓದಿರೋದು ಬೇರೆ ಬರ್ತದೆ, MA ಓದಿರೋದು ಬೇರೆ ಬರ್ತದೆ. ಅಷ್ಟೆಲ್ಲ ಮಾಡೋದಕ್ಕೆ ತಕ್ಕಂಥ ನೌಕರಿ ಸಿಕ್ಕರೆ ಅದು ವಿದ್ಯಾಮದ ಅಂತಕ್ಕಂಥದ್ದು. ಅದಕ್ಕೆ ಇವು ಸುಮ್ಮನೆ ಬರೋಂಗಿಲ್ಲ, ಒಳಗೆ ನಮ್ಮಲ್ಲಿ ಯಾವಾಗೂ ಇರ್ತಾವೆ. ಅದಕ್ಕೆ ಇವಕ್ಕೆ ಅಷ್ಟಮದಗಳು ಅಂತ ಕರೀತಾರೆ. ಆ ಅಷ್ಟಮದಗಳು ಹೋಗಬೇಕಾದ್ರೆ ಇಂಥ ಪುರಾಣದಲ್ಲಿ ಮಾತ್ರ ಅದು ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಬೇಕು. ನಾನು 1984ನೇ ಇಸ್ವಿಯೊಳಗೆ ಧಾರವಾಡಕ್ಕೆ BA ಓದ್ಲಿಕ್ಕೆ ಹೋಗಿದ್ದೆ. BA ಈಗೇನು BA ಮನೆಗೆ 10 ಮಂದಿ BA ಹಾರಿಗೆ, ಮನೆಗೆ 10 ಮಂದಿ MA ಹಾರ, ಇಂಜಿನಿಯರ್, ಡಾಕ್ಟರ್ ಸರ್. ಅವಾಗ ಸ್ವಲ್ಪ ಜನ ಮೂರಾಗ ಅದೊಂದು ದೊಡ್ಡ ಸುದ್ದಿ ಆಗಿತ್ತು, BA ಓದ್ತಾನಂತ, ಧಾರವಾಡದಾಗ BA ಓದ್ತಾನೆ. ಅದು ಊರಿಗೆ ಬಂದಿದ್ದೆ. ಅಲ್ಲಿ ಊರಾಗ ನಮ್ಮ ಊರು ಸಮೀಪ ಒಂದು ಅಣಬಿ ಅಂತ ಊರದಿಲ್ಲಿ, ಅಲ್ಲಿ ನಾವು ಅಕ್ಕವ್ರಿಗೆ ಕೊಟ್ಟಿದ್ರು. ನಮ್ಮ ಅಪ್ಪವ್ರಂದ್ರು ಹೋಗಿ ಬೆಟ್ಟೆ ಬಾಪ, ಅಕ್ಕಗೆ ಬೆಟ್ಟೆ ಬಾ ಅಂತಂದ್ರು. ಹೋದೆ. ಅವ ಏನೂ ಓದ್ಲಾರ, ಸಾಲಿ ಓದ್ಲಾರ್ದ ಮನುಷ್ಯ ಹಿಂಗೆ ಹಗ್ಗ ಹೊಸಗು ಓದ್ ಕುಂತಿದ್ದ, ಹಿಂಗೆ ಹಗ್ಗ ಹೊಸಿಲಕತ್ತಿದ್ದ. ನಾ ಸುಮ್ಮನೆ ಒಂದಿಷ್ಟು ಬಾಳೆಹಣ್ಣು ತೊಗೊಂಡು ನಮ್ಮ ಅಕ್ಕವ್ರ ಮನೆಗೆ ಹೊಂಟಿದ್ದೆ. ಕೇಳಿ ಎಷ್ಟು ಚಂದದ ವಿದ್ಯಾಮದ. ನಾ ಧಾರವಾಡದಾಗ ಓದ್ಲಿಕ್ಕೆ ಹೋಗಿಲ್ಲ, ನನಗೊಂದು ಸೊಕ್ಕಿತ್ತು ಅವಾಗ. BA ಓದ್ತೀನಿ, ಧಾರವಾಡದಾಗ ಹೋಗಿನಂತ ಹಿಂಗೆ ನಮ್ಮವ್ರಿಗೆ ಯಾರೂ ಹೋಗಿದ್ದಿಲ್ಲ. ಅವಂದೇ ಶಾಪುರ ಗುರುಗಳ ಮಗ ನೀ ಏನಂತಂದವ. ಅವ ಹೆಂಗಿದ್ದ ರೀ, ತಲೆ ತುಂಬ ಕೂದ, ಮಾರಿ ತುಂಬ ಮೀಸಿ, ಹೆಂಗೆ ಚಾ ಕುಡಿದಿದ್ನೋ ಹೆಂಗೆ ಮಾಡ್ತಿದ್ನೋ ಹಂಗಿದ್ದವ.
ಹೌದ್ರಿ ಅಂತಂದು. ಇಲ್ಲಿ ನಿಮ್ಮ ಅಪ್ಪರೇನೋ ಭಾಳ ಓದ್ಲಕ್ಕೆ ಕಳಿಸ್ಯಾರಂತಲೋ, ಯಾವ ಊರಿಗೆ ಕಳಿಸ್ಯಾರ ಅಂತಂದವ. ಧಾರವಾಡಕ್ಕೆ ಕಳಿಸ್ಯಾರ ಅಂದ. ಏನು ಓದ್ಲಕ್ಕೆ ಕಳಿಸ್ಯಾರ ಅಂದ. BA ಓದ್ತೀನಿ ಅಂದೆ. 2 ಅಕ್ಷರ ಓದ್ಲಕ್ಕೆ ಅಲ್ಲಿಗೆ ಯಾಕೆ ಹೋಗಿದೆ ಅಂದವ. ಹೆಂಗದ ಅವನ ಅನುಭವ ಹೆಂಗದ ನೋಡ್ರಿ. ದಿಕ್ಕೆ ತಪ್ಪಿ ನೋಡ್ರಿ ನನಗೆ. ಗುರುಗಳು ಭಾಳ ಶಾಣ್ಯಾರ ಅಂತ ತಿಳ್ಕೊಂಡಿದ್ದೆ. ಪುರಾಣ ಪ್ರವಚನ ಹೇಳ್ತಾರೆ, 2 ಅಕ್ಷರ ಓದ್ಲಕ್ಕೆ 2 ದೂರ ಯಾಕೆ ಕಳಿಸ್ಯಾರ. ಓಯಪ್ಪ ಶಾಪುರದಾಗ 2 ಅಕ್ಷರ ಯಾರು ಕಳಿಸೋಲ್ಲ ನಿನಗಂತಂದವ. ಮತ್ತು ಅವಂದದ್ದು ಬರಬಾರ್ದು BA ಇರಲ್ದಾಗ ಬಿಡೋದು. ಒಟ್ಟು ನಮ್ಮ ಅಕ್ಕವ್ರ ಮನೆಗೆ ಬಿಡನೇವಲ್ಲ ಅವನ. ಯಾಕೆ ಕುಂದ್ರಂದು. ಅಲ್ಲಪ್ಪ ಇರವೇ 2 ಅಕ್ಷರ, ಅದನ್ನು ABA ಅಂತ ಬರೀದ್ಬಿಟ್ಟು BA ಅಂತ ಬರೀತಲ್ಲೋ ನಿನಗೆ ಅವ್ನು ಸಾಲಿ ಕಲಿಸ್ಯಾನಂದ ಮತ್ತವ. ಅದಕ್ಕೆ ನಾ ಹೇಳ್ತಕ್ಕಂಥ ಅವತ್ತಿನಿಂದ ನಾ ಯಾರಿಗೆ ನಾ BA ಓದಿನಿ MA ಓದಿನಿ ಅಂತ ಹೇಳೇ ಇಲ್ಲ. ಇಂತಿಂಥವ್ರು. ಅದಕ್ಕೆ ಪ್ರಪಂಚದಲ್ಲಿ ಅಶಿಕ್ಷಿತರು, ಸಾಲಿ ಓದ್ಲಾರ್ದವರು, ಅನ್ಪಡ್ ಮಂದಿ ಅಂತ ನೀವು ಒಟ್ಟು ಯಾರಿಗೆ ತಿಳ್ಕೊಳ್ಳೇಬೇಡ್ರಿ ನೀವು. ಯಾಕಂದ್ರೆ ಅವನಲ್ಲಿ ನಿಮ್ಮಲ್ಲಿ ಇರಲಾರ್ದೊಂದು ವಿದ್ಯಾರ್ಥದ. MA ಓದಿರ್ತಕ್ಕಂಥವ್ರಿಗೆ ಬಿತ್ತಲಕ್ಕೆ ಬರ್ತದೆ ಹೇಳ್ರಿ ನೋಡಮ್. MA ಓದ್ದವನಿಗೆ ಫಸ್ಟ್ ಕ್ಲಾಸ್ ಪಾಸ್ ಆಗ್ಯಾನ, ಗೋಲ್ಡ್ ಮೆಡಲ್ ತೊಗೊಂಡನ, ಅವ್ನಿಗೆ ಒಯ್ದು 2 ಎತ್ತು ಕೊಟ್ಟು ಒಂದು ಗಳೆ ಹೊಡ್ರಿ ಅಂತ ಹೇಳ್ರಿ ನಿಮಗೆ. ಬಕ್ಕ ಬಾರ್ಲಿ ಬಿದ್ದು ಹಲ್ಲು ಮುರ್ಕೊಂಡು ಹೋಗ್ತದೆ ಮನೆಗೆ. ಹೌದಾ ಇಲ್ಲ? ಅಂದರೆ ಒಂದೊಂದು ರೊಟ್ಟಿ ಮಾಡ್ಲಿಕ್ಕೆ ಬರ್ತದೆ ಅವನಿಗೆ. ಓದೋದು ಬೇರೆ, ವಿದ್ಯೆ ಬೇರೆ, ಸಾಲಿ ಬೇರೆ. ಅದಕ್ಕೆ ಒಂದೊಂದು ಸಲ ಸುಮ್ಮನೆ ಓದಿರ್ತೀವಿ, ಒಳಗೆ ಏನೇನು ಇರಂಗಿಲ್ಲ. ಅದಕ್ಕೆ ವಿದ್ಯಾಮದ, ಧನಮದ, ಧಾನ್ಯಮದ, ಕುಲಮದ, ಯೌವನಮದ, ತಪೋಮದ, ಅಧಿಕಾರಮದ, ವಿದ್ಯಾಮದ ಅಂತಕ್ಕಂಥದ್ದು ನಿಮ್ಮ ದೇಹದ ವಿಚಾರಗಳನ್ನು, ನಿಮ್ಮ ಅಂತಸ್ತುಗಳನ್ನು, ನಿಮ್ಮ ಬುದ್ಧಿಯನ್ನು ಎಲ್ಲವನ್ನು ಬಿಟ್ಟು ಭಗವಂತನ ಮುಂದೆ ಕುಂತಾಗ ಮಾತ್ರ ಅವನು ಪ್ರತ್ಯಕ್ಷ ಆಗ್ತಾನೆ, ಹೊರತಾಗಿ ಸಾಧ್ಯ ಇಲ್ಲ. ಗುಡಿಗೆ ಬರೋ ಮುಂದೆ ನಾನು ದೊಡ್ಡವ, ನಾನು ಶ್ರೀಮಂತ, ನನ್ನ ಮನೆಯಾಗ ನಾನು ಬಾಸುಮತಿ ಅಕ್ಕಿಯನ್ನು ಉಣ್ತೀನಿ, ಈ ಗುಡಿಯೊಳಗೆ ನನಗೆ ನುಚ್ಚಕ್ಕಿಯನ್ನು ಪ್ರಸಾದ ಹೆಂಗೆ ಉಣ್ಲಿ ಅಂತ ನೀವು ಬಂದ್ರಿ ಅಂದ್ರೆ ಆ ಪ್ರಸಾದ ನಿಮಗೆ ಸಿಗ್ತದೆ ಹೆಂಗೆ. ನಿನ್ನ ಮನೆಯಲ್ಲಿ ನೀನು ಬೇಕಾದಂಗೆ ತುಪ್ಪದಲ್ಲಿ ಕೈ ತೊಳಿಯಪ್ಪ, ಹಾಲಾಗಿ ಕೈ ತೊಳಿ, ಹಾಲು ತುಪ್ಪದಲ್ಲಿ ಕೈ ತೊಳಿ. ಆದರೆ ದೇವರ ಸನ್ನಿಧಿಗೆ ಬಂದಾಗ, ಇಂಥಲ್ಲಿ ಬಂದಾಗ ಎಲ್ಲಿ ಜಾಗ ಸಿಗ್ತದೆ ಅಲ್ಲೇ ಕೊಡಬೇಕು. ಏನು ಕೊಡ್ತಾರೆ ಅದನ್ನು ಪ್ರಸಾದ ಅಂತ ತಗೋಬೇಕು. ಆವಾಗ ಅಂದರೆ ನಮ್ಮ ದೇಹದ ವಿಚಾರವನ್ನು ಮರಿಬೇಕು. ನಾನು ಯಾರು, ನನ್ನ ಅಂತಸ್ತೇನು, ನನ್ನ ಗುಣ ಏನು, ನನಗೆ ಹೊಲ ಎಷ್ಟು, ಇವೆಲ್ಲ ತಲೆಗಿಟ್ಕೊಂಡು ನೀವು ಗುಡಿಗೆ ಬಂದ್ರಿ ಅಂದ್ರೆ ದೇವರು ನಿಮ್ಮ ಕಣ್ಣಿಗೆ ಅಲ್ಲಿ ಕಾಣಂಗಿಲ್ಲ. ಆಕಿನ ಮುಂದೆ ನಿಂತಾಗ ನಿಮ್ಮ ಕಣ್ಣಿಗೆ ಏನು ಕಾಣಬೇಕಂದ್ರೆ ಆಕಿನ ರೂಪ ಕಾಣಬೇಕು, ಆಕಿನ ಸ್ವರೂಪ ಕಾಣಬೇಕು, ಆಕಿನ ಭಕ್ತಿ ಕಾಣಬೇಕು, ಹೊರತಾಗಿ ನಿಮ್ಮದು ಕಾಣಬಾರ್ದು. ನನ್ನ ಹೊಲ ಎಷ್ಟು, ನನ್ನ ಮನೆ ಬಂಗಾರ ಎಷ್ಟದ, ನನ್ನ ಮನೆ ಬೆಳ್ಳಿ ಎಷ್ಟದ, ಹಿಂಗಂದ್ರೆ ಹೆಂಗೆ. ಯವ್ವ ಗ್ರಾಮದೇವಿ 7 ತಾಯವ್ವ, ನಿನ್ನ ಬಲ್ಲಿ ಎಷ್ಟು ಬಂಗಾರ ಇದ್ದಿ ತಾಯವ್ವ, ನನ್ನ ಮನೆಗೆ ಆಟ ಆದಂತೆ ಆಕಿನ ಮುಂದೆ ನಿಂತಂದ್ರೆ ಆಕೆ ಅಂತಾಳ, ನಿನ್ನ ಬಲ್ಲಿರೋ ಬಂಗಾರನು ನಂದೇ, ನನ್ನ ಬಲ್ಲಿರೋದು ನಂದೇ, ಜಗತ್ತಿನಲ್ಲಿರ್ತಕ್ಕಂಥ ಬಂಗಾರವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿ ನಾನು ಅಂತ ಭಾವನೆ ಬಂದ್ರೆ ಅದಕ್ಕೆ ಅರಿರೈ ದೇಹದ ವಿಚಾರವನ್ನು ಮರೆಯಿರೈ ಜಾಗೃತ ಸುಷುಪ್ತಿಯನ್ನು. ನಮಗೆ 3 ಸ್ಥಿತಿಗಳವ. ನೀವು ಅನ್ಬೋದು ಇನ್ನೂ ದೇವಿ ಬಂದಿಲ್ಲ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಆಕೆ ಬಂದ ಮೇಲೆ ಅದಕ್ಕಿನ ಆಟ. 3 ಸ್ಥಿತಿ ಅವ. ಏನು? ಒಂದು ಜಾಗೃತ, ಒಂದು ಸ್ವಪ್ನ, ಇನ್ನೊಂದು ಸುಷುಪ್ತಿ. ಈಗ ನಾನು ಕುಂತೀನಿ, ಇವತ್ತು ತಾರೀಖು 12 ಅದ, ಮಾರ್ಚ್ ತಿಂಗಳದ, 2025 ಇಸ್ವಿ ಅದ. ಹಂಚಿನಾಳ ಗ್ರಾಮದಾಗ ಕುಂತೀನಿ. ಈ ಸಮಯ 9 ಗಂಟೆ 10 ನಿಮಿಷ ಆಗ್ಯದ. ಇಷ್ಟು ಜನ ಹೆಣ್ಮಕ್ಳು, ಇಷ್ಟೆಲ್ಲ ಹಿರಿಯರು ಇಲ್ಲೆಲ್ಲ ಕುಂತಾರ. ಎಲ್ಲ ಗೊತ್ತದ ನೋಡ್ರಿ, ನಿಮಗೂ ಗೊತ್ತದ, ನನಗೆ ಗೊತ್ತದ. ಇದು ಜಾಗೃತ, ಇದು ಎಚ್ಚರಿದ್ದೀವಿ ನಾವು. ಹೌದಾ? ಇನ್ನೊಂದು ಯಾವುದು ಅಂದ್ರೆ ಸ್ವಪ್ನ. ರಾತ್ರಿ 9:30, 10, 11ಕ್ಕೆ ಹೋಗಿ ಮಕ್ಕೊಂಡ ಮೇಲೆ ಬೀಳ್ತಾವ ನೋಡ್ರಿ ರಾತ್ರಿ. ಏನು? ಕನಸು. ಕನಸಿನಾಗ ಏನಾಗಿರ್ತೀವಿ ಅಂದ್ರೆ MLA ಆಗಿರ್ತೀವಿ, ಹೌದಿಲ್ಲ? ಸಚಿನ್ ತೆಂಡೂಲ್ಕರ್ ಆಗಿರ್ತೀವಿ, ಅಥವಾ ನರೇಂದ್ರ ಮೋದಿ ಸಂಗಟ ಕುಂತು ಊಟ ಮಾಡಿರ್ತೀವಿ, ಸಿದ್ದರಾಮಯ್ಯವ್ರ ಸಂಗಟ ಕೈ ಕೂಡಿಸಿರ್ತೀವಿ. ಅದು ಖರೆ ಅನ್ನೋದು, ಅದು ಸ್ವಪ್ನ. ಒಂದು ಪೂರ ಎಚ್ಚರಿದ್ದು, ಇನ್ನೊಂದು ಕನಸು. ಇವೆರಡರ ನಡುವೆ ಇನ್ನೊಂದು ಅದು, ಅದಕ್ಕೆ ಸುಷುಪ್ತಿ ಅಂತ ಕರೀತಾರೆ. ಸುಷುಪ್ತಿ ಅಂದ್ರೆ ಈ ಕಡೆ ಪೂರ ಎಚ್ಚರನೂ ಅಲ್ಲ, ಈ ಕಡೆ ಪೂರ ಕನಸು ಅಲ್ಲ. ಅದು ಯಾವಾಗಂದ್ರೆ ಮುಂಜಾನೆದ್ದು ಮನ್ಯಾಗ ಕಸ ಹೊಡ್ಲಿಕ್ಕತ್ತಾರ ಅಂತ ಗೊತ್ತಾಗಿರ್ತದೆ, ಎದ್ರ ಕಸ ಹೊಡ್ಲಿಕ್ಕೆ ಹಸ್ತಾರದ್ದು ಮಕ್ಕೊಂಡಿರ್ತಾರೆ ನೋಡ್ರಿ, ಅದು ಸುಷುಪ್ತಿ. ತಿಳಿತದೆ ನಿಮಗೆ? ಅಂದರೆ ಕೆಲವು ಮಂದಿ ನಿದ್ದಿಗಣ್ಣಾಗೆ ಓಡಾಡ್ತಿರ್ತಾರೆ, ಎದ್ದಿರ್ತಾರೆ, ಎದ್ದು ಸೀದ ಹೋಗಿ ಎದರಿನ ಗಾಡಿಗೆ ಡೆಕ್ ಅಂತ ಹೊಡಿತಾರೆ. ಹೀಗ್ಯಾಕೆ ಹೋಗಿದೆ ಅಂದ್ರೆ ಗೊತ್ತೇ ಆಗಿಲ್ಲವ ಅಂತಾರೆ. ಅರ್ಥ ಏನು ಅಂತಂದ್ರೆ ಎಚ್ಚರಿಕೆಯೂ ಅಲ್ಲದ, ಕನಸು ಅಲ್ಲದ ಒಂದು ಸ್ಥಿತಿ ಇರ್ತದೆ. ಯಾಕೆ ಹೇಳಕತ್ತಾರಂದ್ರೆ ಜಾಗೃತ ಸ್ವರೂಪದಲ್ಲಿ, ಸ್ವಪ್ನದಲ್ಲಿ, ಸ್ಥಿತಿಯಲ್ಲಿ, ಸುಷುಪ್ತಿ 3 ಅವಸ್ಥೆಗಳಲ್ಲಿಯೂ ಕೂಡ ದೇವಿಯನ್ನೇ ನೆನೆಸ್ಬೇಕಪ್ಪ, ಬೇರೆದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಕರೆಯಿರೈ ದೇವಿಯನು. ಹೆಂಗೆ ಕರಿಬೇಕಾಕಿನಂತಂದ್ರೆ ದೇವರನ್ನು ಕರೀಲಿಕ್ಕೆ ಒಂದು ರೀತಿ ಅದ ರೀ. ಸುಮ್ಮನೆ ಹೊಂಗು ನಿಂತ್ಕೊಂಡು 2 ಕಾಯಿ ಒಡೆದು 1-2 ಕರ್ಪೂರ ಇಟ್ಟು 2 ಊದಿನ ಕಡ್ಡಿ ಬೆಳಗಿ ಬಾ ಅಂದ್ರೆ ಬರತಕ್ಕಂಥಕ್ಕೆ ಅಲ್ಲಕ್ಕಿ. ಹಂಗಾದರೂ ಕೂಡ ಬರಬಹುದು, ಇಲ್ಲಂತಲ್ಲ.
ಆದರೆ ಆ ಭಾವ ಏನಿದೆಯಲ್ಲ, ಆ ಭಕ್ತಿಯ ಹಿಂದಿನ ಭಾವ ಬಹಳ ಮುಖ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ನೋಡಬೇಕು. ಅಮ್ಮ, ನಾನಿಲ್ಲಿ ಬಂದಿದ್ದೇನೆ, ನಾನು ಬಡವಿ, ನನ್ನ ಶ್ರೀಮಂತಿಕೆ, ನನ್ನ ದೇವರು, ನನ್ನ ಧರ್ಮ ನನಗೆ ಯಾವುದೂ ಗೊತ್ತಿಲ್ಲ ತಾಯಿ. ತಿಳಿದದ್ದನ್ನು ಉಂಡಿನಿ, ತಿಳಿದದ್ದನ್ನು ಮಾಡಿ, ನೀನು ಕೊಟ್ಟದ್ದನ್ನು ಅನುಭವಿಸಿನಿ. ನನ್ನ ಜೀವನದಲ್ಲಿ ಅನ್ಯಥಾ ಶರಣಂ ನಾಸ್ತಿ, ನಿನ್ನ ಹೊರತು ನನಗೆ ಯಾರೂ ಗತಿ ಇಲ್ಲ ತಾಯಿ. ನೀನು ಕೈ ಬಿಟ್ಟೆ ಅಂದರೆ ನಾನು ಸತ್ತು ಹೋಗ್ತೇನೆ ಅಂತಕ್ಕಂಥ ಭಾವ, ಶರಣಾಗತಿ ಬರ್ತದಲ್ಲ, ಅದು ನಿಜವಾದ ಭಕ್ತಿ ಅಂತಕ್ಕಂಥ ಮಾತು. ನಮ್ಮ ಭಕ್ತಿ ಎಲ್ಲಿ ಅಡಿಗೆ ಹೋಗ್ತಂತಂದ್ರೆ, ನಾ ಹೋಳಿಗೆ ಕೊಟ್ಟಿನಿ, ನನ್ನ ಹೋಳಿಗೆ ದೊಡ್ಡವವ, ಬಾಜು ಮನೆ ಹೋಳಿಗೆ ಸಣ್ಣವವ, ನಾ ಚಲೋ ತುಪ್ಪ ಹಾಕೀನಿ, ಆಕೆ ಡಾಲ್ಡ ತುಪ್ಪ ಹಾಕ್ಯಾಳ, ನಾ ಬಾಸುಮತಿ ಅಕ್ಕಿ ಹಾಕೀನಿ, ಈಕೆ ನುಚ್ಚಕ್ಕಿ ಹಾಕಿ. ಇದರೊಳಗೆ ನಮ್ಮ ಭಕ್ತಿ ಅನ್ನೋದು ಹಾಳಾಗಿ ಹೋಗ್ತದೆ. ಯಾವತ್ತೂ ಕೂಡ ಭಗವಂತನಿಗೆ ನೀವು ಏನು ಕೊಟ್ಟರೂ ಕೂಡ, ಯಾವುದನ್ನು ಕೊಟ್ಟರೂ ಕೂಡ, ನಮ್ಮ ಮನೆ ಬಳಿ ಒಂದು ಗುಡಿ ಅದ, ಶಾಪುರದ ನಮ್ಮ ಮಠದ ಎದುರೇ ಒಂದು ಸಣ್ಣದ ಗುಡಿ ಅದ, ಕಾಳಮ್ಮ ಗುಡಿ ಅದ. ಹಬ್ಬದ ದಿವಸ ನೈವೇದ್ಯ ಮಾಡ್ಲಿಕ್ಕೆ ಬರ್ತಾರೆ ಮಂದಿ. ನಿಮ್ಮೂರಿಗೆ ಹೆಂಗದ ನನಗೆ ಗೊತ್ತಿಲ್ಲ. ನೈವೇದ್ಯ ಅಂದ್ರೆ ಏನು, ನಿನ್ನೆ ಹೇಳಿದೆ. ನೈವೇದ್ಯ ಅಂದ್ರೆ, ಅಪ್ಪ ಈ ತಾಟ್ನಾಗ ಏನದಲ್ಲ, ಏನು ಹೋಳಿಗೆ, ಏನು ಬ್ಯಾಳೆ, ಇದು ಬ್ಯಾಳೆ ಯಾರು ಬೆಳೆದ್ರೋ ಗೊತ್ತಿಲ್ಲ, ಯಾವುದೋ ರೈತ ಬೆಳೆದ, ಯಾರೋ ನೀರು ಬಿಟ್ಟರು ಬೆಳೆದ, ನಾ ಅಂಗಡಿನ ತಂದಿನಪ್ಪ, ಅದನ್ನು ಹೂರ್ಣ ಮಾಡಿ ಬೆಲ್ಲ ಕಲಿಸಿ ಹೂರ್ಣ ಮಾಡಿ ಕಡುಬು ಮಾಡಿ ತಂದಿಟ್ಟಿನಪ್ಪ, ತುಪ್ಪ ಆಕಳಿಂದ ಬಂತು, ಎಮ್ಮೆಯಿಂದ ಬಂತು, ಹಾಕೀನಿ, ಇದು ಯಾವುದು ನಂದಲ್ಲ ಅನ್ನೋದು ನೈವೇದ್ಯ. ಇಷ್ಟೇ ನೈವೇದ್ಯ, ಮತ್ತೊಂದು ಏನೂ ಅಲ್ಲ. ಈಗ ಏನು ನಿನ್ನ ಮುಂದಿಟ್ಟಿನಿ, ಇದು ನಂದಲ್ಲ ಅನ್ನೋದು ನೈವೇದ್ಯ. ಮಂದಿ ಏನು ಮಾಡ್ತಾರೆ ನೈವೇದ್ಯ ಗೊತ್ತಾ ನಿಮಗೆ? ಆ ಕಡುಬು ಒಯ್ದು ದೇವ್ರ ಮಾರಿ ಹಿಂಗೆ ಬಾಯಿಗೆ ತಿಕ್ತಾರೆ. ಹಿಂಗೆ ನೋಡಿ ನಾನು ಹಿಂಗೆ ಚಲೋ ಹೊತ್ನಾಗ ಅದು ಏನು ದೇವ್ರ ಮೂರ್ತಿ ಬಾಯಿ ಇರ್ತಲ್ಲ, ಬಾಯಿಗೆ ಹಚ್ತಾರೆ ಒಯ್ದು. ಇನ್ನೊಬ್ಬಾಕಿ ಬರ್ತಾಳೆ, ಕಡು ಬಿಟ್ಟು ಹೋಗಳ ನಿಕ್ಕಿ, ನಂದು ಹೋಳಿಗೆ ಸರಿ, ಅದನ್ನು ಒರೆಸ್ತಾಳೆ ಆಕಿ. ಈಕಿ ಹೋಳಿಗೆ ಒತ್ತಾಳೆ. ನೋಡಿ 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 ಇಷ್ಟು ಸಂಕಟ ಆಗ್ಯದ, ಏನು ದೇವ್ರ ಹಣೆ ಬರ. ಹಂಗೆ ಮಾಡ್ಬೇಕಾ? ಆ ಹೋಳಿಗೆ ತಿನ್ಲಕ್ಕ, ಕಡುಬು ತಿನ್ಲಕ್ಕ, ಅನ್ನ ತಿನ್ಲಕ್ಕ ಇರ್ಬಿ ಬರ್ತಾವ, ಇರ್ಬಿ ತಿನ್ಲಕ್ಕ ಹಲ್ಲಿ ಬರ್ತದ, ಹಲ್ಲಿ ತಿನ್ಲಕ್ಕ ನಾಯಿ ಬರ್ತದ, ನಾಯಿ ನೋಡ್ಲಕ್ಕೆ ಮತ್ತೊಂದು ಯಾವುದೋ ಬಂದು ಇಡೀ ದೇವಸ್ಥಾನದನ್ನು ಮೈಲಿಗಾಗಿ ಹೋಗ್ತದೆ. ಭಕ್ತಿ ಅಂತಕ್ಕಂಥದ್ದು ಹೆಂಗಿರ್ಬೇಕಂದ್ರೆ, ಯಪ್ಪ ಇದು ನಂದಲ್ಲ ತಾಯಿ, ಇದು ನಿಂದಂತ ಇಷ್ಟು ಅಂದುಬಿಡ್ರಿ. ನಿಮ್ಮ ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡುವಾಗಲೂ ಕೂಡ ಎಲ್ಲವನ್ನು ಮಾಡಿ ಹಿಂಗೆ ಮುಂದಿಟ್ಟು ಒಂದಿಷ್ಟು ನೀರು ತೊಗೊಂಡು ಹಿಂಗೆ ತಿರುಗಿಸಿ, ಅಮ್ಮ ತಾಯಿ ಇದು ನಿನ್ನ ಭಿಕ್ಷೆಯವ್ವ, ಇದು ನಂದಲ್ಲ ಅಂದುಬಿಟ್ರೆ ಅದು ನೈವೇದ್ಯ ಆಗ್ತದೆ. ಅದು ನೈವೇದ್ಯ ದೇವ್ರ ಮುಂದೆ ಹಾಕಿ, ಭಾಳ ಮಂದಿ ಮನೆಯಾಗ ನೋಡ್ತೀವಿ, ನೈವೇದ್ಯ ದೇವ್ರ ಮುಂದೆ ಮಾಡ್ತಾರೆ, ಹಿಂಗೆ ತಿರುಗಿಸ್ತಾರೆ, ಹಿಂಗೆ ಮಾಡ್ತಾರೆ, ಗೊತ್ತದಿಲ್ಲ ನಿಮಗೆ? ಬೀದರ್ ಕಡೆ ಇನ್ನೊಂದು ಮಾಡ್ತಾರೆ, ಬೀದರ್ ಜಿಲ್ಲೆದಾಗ ಯಾರು ಮತ್ತು ಬೀದರ್ದವ್ರು ತವ್ರ ಮನೆ ಇದ್ದವ್ರು ಬಂದಿರಿ ಬೈದಿರಿ ನನಗೆ. ಎರಡು ಊದಿನ ಕಡ್ಡಿ ಹಿಡಿತಾರೆ, ಹಿಂಗೆ ಮಾಡ್ತಾರೆ. ಅಂದ್ರೆ ಹೋಗಿ ನಿನಗೆ ಅಷ್ಟು ಮಾಡೋದು ಮಾತ್ರ ಭಕ್ತಿ. ಆ ರೀತಿ ಮಾಡಿದ ಮೇಲೆ ದೇವರಿಗೆ ನೈವೇದ್ಯ ಮಾಡ್ತಿರಲ್ಲ, ಅದನ್ನು ಊಟ ಮಾಡಬೇಕು, ತಿಳ್ಕೊರಿ ಸರಿಯಾಗಿ. ದೇವಸ್ಥಾನ ಕೊಟ್ರಿ, ದೇವ್ರ ಗುಡಿ ಕೊಟ್ಟರೆ ಇಲ್ಲಿ ಒಳಗೆ ಇಟ್ಟೋರಿ, ಪೂಜಾರಿಗಳು ಕೇಳಿದ್ರೆ ಕೊಟ್ಟವ್ರಿ. ಆದ್ರೆ ನಿಮ್ಮ ಮನೆಯೊಳಗೆ ಜಗಲಿ ಮೇಲೆ ನೈವೇದ್ಯ ಮಾಡ್ತಿರಲ್ಲ, ಅದನ್ನು ನೀವು ಉಂಡ್ರೇ ನೈವೇದ್ಯ ಆಗ್ತದೆ, ಹೊರತಾಗಿ ಅದನ್ನು ಅಲ್ಲೇ ಬಿಟ್ಟು ಬೇರೆ ಮನೆಗೆ ತಾಟ ಹಾಕ್ಕೊಂಡು ಊಟ ಮಾಡ್ತಾರೆ, ಅದು ಅಲ್ಲೇ ಒಣಗಿ ಹೋಗ್ತದೆ, ಕಡುಬು ಅಲ್ಲೇ ಒಣಗಿ ಹೋಗ್ತದೆ, ಮರುದಿವ್ಸ ಒಯ್ದು ಹಳ್ಳಕ್ಕೆ ಒಯ್ದು ಹಾಕಿ ಬರ್ತಾರೆ. ಯಾವುದು ಪ್ರಸಾದ? ಗುರುಗಳು ಏನರ ಕೊಟ್ರೆ, ಯಾರಾದರೂ ಏನರ ಕೊಟ್ಟರೆ ಅದನ್ನು ಬಾಯಾಗ ಹಾಕ್ಕೊಂಡ್ರೆ ಪ್ರಸಾದ ಆಗ್ತದೆ, ಹೊರತಾಗಿ ಸುಮ್ಮನಿಟ್ಟು ಒಣಗಿಸಿದ್ರೆ ಅದು ಎಂದೂ ಪ್ರಸಾದ ಆಗೋದಿಲ್ಲ. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಕಾಯಿ ಕರ್ಪೂರ ಒಡೆದ್ರಿ, ಕಾಯಿ ಒಡೆದ್ರಿ ಅಂದ್ರೆ ಅದನ್ನಲ್ಲೇ ಒಂದು 4 ಪೀಸ್ ಮಾಡಿ ಅಲ್ಲಿದ್ದವ್ರಿಗೆ 4 ಮಂದಿ ಕೊಟ್ಟರೆ ಎಲ್ಲರೂ ಹೊಟ್ಟೆಗೆ ಪ್ರಸಾದ ಆಗ್ತದೆ. ಮನೆಗೆ ತಂದು ಅದು ಒಣಗಿದ ಮೇಲೆ ಮತ್ತೆ ಇದು ಹಳ್ಳಕ್ಕೆ ಕೆರೆಗೆ ಹಾಕಿದ್ರೆ ಅದು ಹೆಂಗೆ ಪ್ರಸಾದ ಆಗ್ತದೆ? ಅರ್ಥ ಮಾಡಿಕೊಳ್ಳೋದು ಕೇಳ್ತಾರೆ. ಕರೆಯಿರೈ ದೇವಿಯನು ಬಗೆ ಬಗೆ ಸುರೀರೈ, ನಾನಾ ರೀತಿಯಿಂದ ಕರೆಯಿರಕ್ಕಿನ್ನ ಶಂಕರಿ ಏನ್ರಿ, ಪಾರ್ವತಿ ಏನ್ರಿ, ಗ್ರಾಮದೇವಿ ಏನ್ರಿ, ಕಾಳಿಕಾದೇವಿ ಏನ್ರಿ, ಮಹಿಷಾಸುರ ಮರ್ದಿ ಏನ್ರಿ, ಚಾಮುಂಡಿ ಏನ್ರಿ, ಚಂಡಿ ಏನ್ರಿ, ರಕ್ತ ಬೀಜಾಸುರನ್ರಿ, ಯಾವ ಹೆಸರಿಂದ ಕರಿತೀರಿ ಕರೀರಿ. ಕರೆಯುವ ಹಿಂದಿರ್ತಕ್ಕಂಥ ಭಕ್ತಿ ಬಹಳ ಮುಖ್ಯದ. ನಿಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಕರಿತೀರಲ್ಲ, ನಿಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಕರಿತೀರಲ್ಲ, ಆ ಮಕ್ಕಳನ್ನು ಕರೆಯುವಾಗ ಎಷ್ಟು ಅಕ್ಕರೆ ಒಳಗೆ ಹೃದಯದೊಳಗೆ ಪ್ರೀತಿ ಉಕ್ಕಿ ಬರ್ತಲ್ಲ, ಅಂಥ ಪ್ರೀತಿ ಭಗವಂತನನ್ನು ನೋಡಿದ್ರು ಕೂಡ ಅನಿಸ್ಬೇಕು. ಸುಮ್ಮನೆ ಕೇಳ್ತೇನೆ, ತಪ್ಪು ತಿಳ್ಕೊಬೇಡ್ರಿ. ಬೇಸಿಗೆ ದಿವಸ ಬಂದದ, ನಿಮ್ಮ ಮನೆಯೊಳಗೆ ನೀವೆಲ್ಲ ಎ ಸಿ ಹಾಕ್ಕೊಂಡು, ಕೂಲರ್ ಹಾಕ್ಕೊಂಡು, ಫ್ಯಾನ್ ಹಾಕ್ಕೊಂಡು ನಿದ್ದೆ ಮಾಡ್ತಿರಲ್ಲ, ಹಂಗೆ ಮಕ್ಕಳ ಮುಂದೆ ಯಾವಾಗಾರ ಹಿಂಗೆ ಅನಿಸ್ಯದ ನಿಮಗೆ? ಯಾವಾಗಾರ ಹಿಂಗೆ ಅನಿಸ್ಯದನು? ಗ್ರಾಮದೇವಿಗೆ ಒಳಗೆ ಹಾಕಿ ಬಾಗಿಲು ಹಾಕೀವಿ, ಪಾಪ ಎಷ್ಟು ಕುದಿಸ್ಲಕತ್ತಿದನೋ ನಮ್ಮ ಅವ್ಗಂತ ಅನಿಸಿದಾನೆ ಅಂದ್ರೆ? ಸುಮ್ಮನೆ ಕುಂದಿರ್ತೀನಿ, ಯಾರ ಹೇಳ್ರಿ.
ನೀವು ಫ್ಯಾನಾಗಿ ಮಕ್ಕೊಂಡಿರಿ, ಚಳಿಗಾಲದಾಗ ರಗ್ ಹೊಚ್ಕೊಂಡು ಮಕ್ಕೊಂಡಿರಿ, ಸ್ವೆಟರ್ ಹಾಕ್ಕೊಂಡಿರಿ, ಮಫ್ಲರ್ ಹಾಕ್ಕೊಂಡಿರಿ, ತುಂಬ ಹೊಚ್ಕೊಂಡು ಮಕ್ಕೊಂಡಿರಿ, ಹೌದಾ? ಒಲಿ ಮುಂದೆ ಕಾಸ್ಕೋತೀರಿ. ನಾವಿಷ್ಟೆಲ್ಲ ಮಾಡ್ಲಕತ್ತೀವಿ. ಇಂಥ ಚಳಿ ಒಳಗೆ ದೇವ್ರು ಹೆಂಗಿರ್ತಾನಂತ ಯಾವತ್ತರ ಅನ್ಸದ? ಅದಕ್ಕೆ ನಾನು ಹೇಳ್ತೀನಿ, ನಮ್ಮ ಚಿಂತೆ ನಾವು ಮಾಡ್ತೀವಿ ಹೊರತಾಗಿ ಭಗವಂತನ ಚಿಂತೆ ನಾವು ಮಾಡಿದವರಲ್ಲ. ಅದಕ್ಕೆ ಭಗವಂತನ ಚಿಂತೆ ಮಾಡುವಾಗ ನಿಮ್ಮ ಚಿಂತೆ ಬಿಟ್ಟರೆ ಮಾತ್ರ ಅದು ಭಕ್ತಿ ಆಗ್ತದೆ. ಅದನ್ನು ಇಲ್ಲಿ ಅವ್ರು ಹೇಳ್ತಾರೆ. ನವಲಗುಂದದ ನಾಗಲಿಂಗ ಸ್ವಾಮಿಗಳ ಮಠದೊಳಗೆ ಒಂದು ಬೋರ್ಡ್ ಹಾಕ್ಯಾರ. ಹೋದವ್ರು ನೋಡ್ರಿ, ಧಾರವಾಡ ಜಿಲ್ಲಾ ನವಲಗುಂದ ಏನು ಬರ್ದಾರಂದ್ರೆ, ದೇವಸ್ಥಾನದ ಮೊದಲನೇ ಪ್ಯಾಂಟಿಗೆ ಏರ ಮುಂದೆ ಕೆಳಗೆ ಬರ್ದಾರ. ಅದನ್ನು ಏನಂತ ಬರ್ದಾರ? ನಿಮ್ಮ ಪದವಿ ಮತ್ತು ಪಾದರಕ್ಷೆಗಳನ್ನು ಇಲ್ಲಿಯೇ ಬಿಟ್ಟು ಬರ್ರಿ ಅಂತ ಹಾಕ್ಯಾರ. ನಿಮ್ಮ ಪದವಿ ಮತ್ತು ಪಾದರಕ್ಷೆ. ಪದವಿ ಅಂದರೆ ಯಾವುದು? ಡಿಗ್ರಿ MA BA ಅಲ್ಲ. ನಾನು ಮಂತ್ರಿ, ನಾನು ಅಧಿಕಾರಿ, ನಾನು ತಹಸೀಲ್ದಾರ್, ನಾನು ತಾಲೂಕ್ದಾರ್, ನಾನು AC ನ DC ನ MLA ನ MP ಅಂತಕ್ಕಂಥ ನಿಮ್ಮ ಪದವಿ, ನಿಮ್ಮ ಪಾದರಕ್ಷೆಗಳನ್ನು ಎರಡೂ ಇಲ್ಲೇ ಬಿಟ್ಟು ಭಗವಂತನಿಗೆ ಶರಣರಾಗಂದಾರ. ನೀವು ಕೂಡ ಇನ್ನು ಯಾವುದೇ ದೇವರಿಗೆ ನಮಸ್ಕಾರ ಮಾಡಿರಿ, ಏಳೂರು ತಾಯಿಗೆ ನಮಸ್ಕಾರ ಮಾಡುವಾಗ ಪದವಿ ಪಾದರಕ್ಷೆಗಳನ್ನು ಆಕೆನ ಮುಂದೆ ಒಯ್ಲಿಕ್ಕೆ ಹೋಗಬೇಡ್ರಿ. ಅದು ನಿಜವಾದ ಭಕ್ತಿ ಆಗ್ತದೆ. ಹಂಗೆ ನಮಸ್ಕಾರ ಮಾಡಿದರೆ ನಿಮಗೆ ದೇವಿ ಸಿಗ್ತಾಳಂತ ಅಶರೀರವಾಣಿ ಹೇಳ್ತು. ಆಗ ತೆರೆದೆವಾವು ಕಣ್ಣುಗಳ ಈ ಪ್ರಕಾರ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಧ್ಯಾನವನ್ನು ಮಾಡಿ 50 ವರ್ಷಗಟ್ಟಲೆ ಮಾಡಿದ್ರಂತ ಈ ತಪಸ್ಸನ್ನು. ನಾನು ಇಷ್ಟು ತನಕ ಹೇಳಿದ್ನಲ್ಲ, ಇಂಥ ಭಕ್ತಿಯನ್ನು, ಇಂಥ ತಪಸ್ಸನ್ನು 50 ವರ್ಷಗಟ್ಟಲೆ ಮಾಡಿದ ನಂತರ ಮತ್ತೆ ಎಂದು ಬರುತ್ತಿಹಳು ಎಂತೆಂದು ಕಾಣದೆ. ಇಷ್ಟಾದರೂ ಕೂಡ ತಾಯಿಯ ದರ್ಶನವಾಗಲಿಲ್ಲ ನಮಗೆ. ಎಂದು ಬರುವಳು, ಹೆಂಗೆ ಬರುವಳು, ಯಾವ ರೂಪದಲ್ಲಿ ಬರುವಳು, ಯಾವಾಗ ಬರುವಳು, ಯಾವಾಗ ಅಂತಕ್ಕಂಥ ಕನಸು. ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರ್ತೀರಲ್ಲ, ಮಗಳು ಬರ್ತೀನಂತ ಏನಾರ ಫೋನ್ ಮಾಡಿದಂದ್ರೆ ಯಾವಾಗ ಬರ್ತಾಳೋ ಏನೋ, ಎಷ್ಟು ದಾರಿ ನೋಡ್ತಿರಲ್ಲ. ಹಾಂ, ಮನೆಗೆ ಹಾಲು ಉಕ್ಕಿದ್ದು ಗೊತ್ತಾಗಿಲ್ಲ, ಬಕ್ರಿ ಹೊತ್ತಿದ್ದು ಗೊತ್ತಾಗಿಲ್ಲ, ರೊಟ್ಟಿ ಹೊತ್ತಿದ್ದು ಗೊತ್ತಾಗಿಲ್ಲ, ಒಂದೂ ಗೊತ್ತಾಗಿಲ್ಲ. ಕೇವಲ ನನ್ನ ಮಗಳು ಅಂತ ಹೆಂಗೆ ಧ್ಯಾನ ಹಾಕಿನ ಮೇಲೆ ಇರ್ತದಲ್ಲ, ಅದೇ ಪ್ರಕಾರವಾಗಿ ಭಗವಂತನ ಮೇಲೂ ಕೂಡ ನಮ್ಮ ಭಕ್ತಿ ಅನೂಚಾನವಾಗಿರಬೇಕನ್ನುವ ಮಾತನ್ನು ಹೇಳ್ತಾರೆ. ಮರೆದವಾವು ದೇಹಗಳ ಮತ್ತೆಯು ಹರಿದವಾವು ಸಂಶಯವ ಮೂರ್ತಿಯ. ಯಾವುದೇ ಭಗವಂತನಿಗೆ ದೇವಿಗೆ ನಮಸ್ಕಾರ ಮಾಡುವಾಗ ನಿಮ್ಮ ಹೃದಯದಲ್ಲಿ ಸಂಶಯ ಅನ್ನೋದಿರಬಾರ್ದು. ಇದು ಭಾಳ ಮುಖ್ಯವಾಗಿರ್ತದೆ. ನಮ್ದು ಹೆಂಗಂದ್ರೆ ಎಲ್ಲ ಮಾಡ್ತೀವಿ, ಒಳಗೊಂದು ಏನಂತೀರದಕ್ಕೆ ಅನುಮಾನ ಅಂತೀರೇನು? ಅನುಮಾನ ಇರ್ತದೆ. ಏನು ಇಷ್ಟೆಲ್ಲ ನಮಸ್ಕಾರ ಮಾಡಿದ್ರೆ ದೇವಿ ನಮಗೇನು ಕೊಡ್ತಾಳು ಅನ್ಕೊಳ್ಳೋದು, ಮತ್ತು ನಮಸ್ಕಾರ ಮಾಡೋಕೆ ಇದು ಹೆಂಗದ? ಹಾಂ, ಎಲ್ಲ ಆಕಿನದ್ರಿ, ಆಕಿನ ಬಿಟ್ರಿ ಏನದ? ಆಕಿಂದೇನಿರ್ತದೆ? ಎರಡು ನಾವೇ. ಅದಕ್ಕೆ ನೆನಪಿಟ್ಕೊಳ್ರಿ, ಭಗವಂತನಿಗೆ ಭಕ್ತಿಯನ್ನು ಮಾಡುವಾಗ, ದೇವರಿಗೆ ಭಕ್ತಿಯನ್ನು ಮಾಡುವಾಗ, ದೇವಿಗೆ ಭಕ್ತಿಯನ್ನು ಮಾಡುವಾಗ ನಿಮ್ಮ ಹೃದಯದಲ್ಲಿ ಎಳ್ಳು ಕಾಳಷ್ಟು ಕೂಡ ಏನಿರಬಾರ್ದು, ಅನುಮಾನ ಅಂತಕ್ಕಂಥದ್ದು ಇರಬಾರ್ದು. ನಾನು ಭಕ್ತೆ, ನಾನು ಕೇಳ್ತೀನಿ, ನನಗೆ ಕೇಳಕ್ಕೆ ಹಕ್ಕದ, ನೀನು ಕೊಡುವುದು ನಿನ್ನ ಧರ್ಮ, ಕೇಳುವುದು ನನ್ನ ಕರ್ಮ ಅಂತಕ್ಕಂಥ ಭಾವನೆ ಇಟ್ಟುಕೊಂಡು ಮಾಡ್ತಕ್ಕಂಥದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈ ಅನುಮಾನ ಒಂದೊಂದು ಸಲ ಏನಾಗ್ತಂದ್ರೆ, ಮಾಡ್ತೀವಿ ನೈವೇದ್ಯ ಮಾಡೋದು ದೇವರೇನು ಉಣ್ತಾರ ಅನ್ನೋದು, ನೈವೇದ್ಯ ಮಾಡೋದು ದೇವ್ರು ಉಣ್ತಾರೋದು, ಪಾದಯಾತ್ರೆಗೆ ಹೋಗೋದು, ಪಾದ್ರೆ ಪುಣ್ಯ ಬರ್ತದೆ, ಸುಮ್ಮನೆ ಮನೆಯಾಗಿದ್ರೆ ಟಿವಿಯಾರು ನೋಡ್ತೀವಿ ಅನ್ನೋದು, ಓದೋದು ಮಾಡೋಂಗಿಲ್ಲ, ಬಿಡೋದು ಮಾಡೋಂಗಿಲ್ಲ. ಅದಕ್ಕೆ ಹೃದಯದೊಳಗೆ ಅನುಮಾನ ಅಂತಕ್ಕಂಥದ್ದು ಬಂತಂದ್ರೆ ಭಾಳ ಕೆಟ್ಟದ್ದದ. ಆ ಪ್ರಕಾರವಾಗಿ ಮರೆದೆವಾವು ದೇಹಗಳ ಮತ್ತೆಯು ಹರಿದೆವಾವು ಸಂಶಯವೋ ಮೂರ್ತಿಯ ತೆರೆದೆವಾವು ತೆರೆದೆ ಎಲೆ ಬಸವೇಶ ಕೇಳೆಂದ. ಈ ಪ್ರಕಾರವಾಗಿ ನಂದಿಗೆ ಹೇಳಿದ ಮೇಲೆ ಕಡಿಗೆ ಕೈ ಜೋಡಿಸಿ ಕೇಳಿದ್ರಂತೆ, ಯಾಕೆ ನಮ್ಮನ್ನು ಕಾಣದಾಗಿದೆ ಅಮ್ಮ? ತಾಯಿ ದುರ್ಗಾ, ಆರ್ಯ, ಭಗವತಿ, ಶಂಕರಿ, ಪಾರ್ವತಿ, ಗಿರಿಜಾ, ಕಾಳಿಕಾಂಬ, ಮಹಿಷಾಸುರ ಮರ್ದಿನಿ ಅಮ್ಮ ತಾಯಿ, ಯಾಕೆ ಎಮ್ಮನು ಕಕ್ಷಿಸಲು, ಯಾಕೆ ತೋರಿಸಿ ಎಮ್ಮನು, ಯಾಕೆ ನಮ್ಮ ಕಣ್ಣಿಗೆ ಕಾಣಲಾರ್ದಂಗೆ ಈ ಪ್ರಕಾರ ನೀನು ಅಡಗಿಕೊಂಡಿದ್ದೆ ಅಂತ ತಿಳ್ಕೊಂಡು ಕೇಳಿದಾಗ, ಅಂತು ಬಲಗಣ್ಣಂತು ಹಾರಿತು. ನೇರವಾಗಿ ಹೇಳ್ತಾರೆ, ಈ ಪ್ರಕಾರವಾಗಿ ದೇವರ ಮುಂದೆ ನಿಂತು ಧ್ಯಾನವನ್ನು ಮಾಡುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿತಂತ. ಕಣ್ಣೊಳಗೆ ನೀರು ಬಂತು, ತುಟಿಗಳು ಅದರಿದವು, ಕೈಕಾಲುಗಳು ನಡುಗಿದವು. ಆಗ ಬಲಗಣ್ಣಂತೂ ಹಾರಿತು. ಯಾವಾಗಲೂ ಬಲಗಣ್ಣು ಹಾರಿತು ಅಂದ್ರೆ ಅದು ಶುಭ ಸೂಚನೆ ಅಂತ ಒಂದು ನಂಬಿಕೆ ಇದೆ. ನಮಗೊಂದು ನಂಬಿಕೆ ಕೊಟ್ಟಾರೆ, ಏನಂತಂದರೆ ಎಡಗಣ್ಣಿಗಿಂತ ಬಲಗಣ್ಣು ಹಾರಿದ್ರೆ ಚಲೋ ಅಪ್ಪ ಅಂಥೇಳಿ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಬಲಗಣ್ಣಂತು ಹಾರಿತು. ಯಾವಾಗ ಬಲಗಣ್ಣು ಹಾರ್ತಲ್ಲ ಅವರಂದ್ರಂತ, ಓಹೋ ದೇವಿ ನಮಗೆ ವರ ಕೊಡುವಂಥ ಸಮಯ ಬಂತು. ಯಾವುದಾದ್ರೂ ದೇವರು ಮುಂದಿಂತು ಏನಾದರೂ ಬೇಡಿಕೊಳ್ಳೋ ಸಮಯದೊಳಗೆ ದೇವರಿಗೆ ಏರಿಸಿರ್ತಕ್ಕಂಥ ಒಂದು ಹೂವು
ಬಾಜು ಹಿಂಗೆ ಬಲಕ್ಕೆ ಬಿತ್ತಂದ್ರೆ ಅದೇನೋ ಒಂದು ನಂಬಿಕೆ ಏನಪ್ಪ ಅಂದ್ರೆ ನಮಗೆ ದೇವರ ಆಶೀರ್ವಾದ ಆಯ್ತು. ಎಡಕ್ಕೆ ಬೀಳಬಾರ್ದು ಅಂತ ಏನಿಲ್ಲ, ಎಡಕ್ಕೆ ಬಿದ್ದರೂ ಆಶೀರ್ವಾದ. ಆಕಿ ನಿಮಗೆ ಎಡಕ ಬಲಕ, ದೇವರಿಗೆ ಅದರ ಎಡಕ ಬಲಕ. ಆ ತಾಯಿಗೆ ಯಾವ ಎಡಬಲ ಇಲ್ಲ. ಅಂತು ಬಲಗಣ್ಣಂತೂ ಹಾರಿತು ಪರಮ ಮಂಗಳನಿಪ ದೇವಿಯ ಕರುಣದಿಮ್ಮರವಿತ್ತು. ಅಜಶಂಕರನು ಹರಿಯನು ಕಳುಹಿದಳು ಮಂಗಳೆ ಪರಬ್ರಹ್ಮೇ. ಈ ಪ್ರಕಾರವಾಗಿ ಆ ತಾಯಿಯನ್ನು ಮತ್ತೆ ಮತ್ತೆ ನಿಂತರ ಕಾಯದ ತೆಂಗಿನಕಾಯಿ ಒಂದು ಕಾಯಿ ಕೊಡು. ಇದು ಮಲ್ಕೊಂಸಿದಲ್ಲ, ಮಲ್ಕೊಂಸಿದಲ್ಲ. ಅಂತು ಬಲಗಣ್ಣಂತು ಹಾರಿತು ಬಂದಳೋಡುತ್ತ ದೇವಿ. ಬಂದಳಂತೆ. ಹೆಂಗೆ ಬಂದ ತಾಯಿ? ಓಡ್ಕೊಂತ ಬಂದಂತ ತಾಯಿ. ಬಂದಳೋಡುತ್ತ ದೇವಿ ಕಂಡಳು ನನ್ನ ಕಂದಗಳಿಂದು ಬಳಲಿದವು. ಸಾವಿರಾರು ವರ್ಷಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರನ ನಾನು ಏನು ಮಾಡಿದ್ದೀನಿ ಅಂತಂದ್ರೆ ಬಿಟ್ಟು ಹೋಗಿದ್ನಲ್ಲ, ನನ್ನ ಕೂಸುಗಳಿಗೆ ಏನಾಯಿತು ಅಂತ ತಿಳ್ಕೊಂಡು ಆಕಿ ಬಂದಂತೆ. ನೋಡ್ರಿ ತಾಯಿ ಹೆಂಗೆ ಬರ್ತಾಳಂತ ಕೇಳಿದ್ರೆ, ಬಂದಳೋಡುತ್ತ ದೇವಿ. ಕಾಯಿ ಕೊಡಪ್ಪ. ಬಂದಳೋಡುತ್ತ ದೇವಿ ಎನ್ನಯ ಕಂದಗಳೆಂದು ಬಳಲಿದವು ಎಂದು. ನೋಡ್ರಿ ನೋಡ್ರಿ, जगज्जननी शांभवी माता की, धनेश्वरी माता की. ಬಂದಳೋಡುತ್ತ ದೇವಿ ಕಂದಗಳೆಂದು ಬಳಲಿದವು. ಆ ಶಬ್ದ ನೋಡಿ ಹೆಂಗದ, ನನ್ನ ಕಂದಗಳು ಇಂದು ಬಳಲಿದವು. ಏನೋ ಒಂದು ಹೊಲದ ಕೆಲಸ ಮಾಡಲಿಕ್ಕೆ ತಾಯಿ ತನ್ನ ಬಡತನದ ಚಿಂತೆ ಮಾಡ್ಕೊಂತ ಮನೆ ಬಿಟ್ಟು ಕೂಸನ್ನು ಆಡ್ಲಕ್ಕೆ ಬಿಟ್ಟು ಎಲ್ಲರೂ ಹೊಲಕ್ಕೆ ಹೋಗಿರ್ತಾಳ. ಬರೋ ಮುಂದೆ ಹೆಂಗೆ ಬರ್ತಾಳಂದ್ರೆ, ನಾನೆಷ್ಟು ಜೋಳ ತಂದೀನಿ, ನಾನೆಷ್ಟು ರೊಕ್ಕ ತಂದೀನಿ, ನಾನೆಷ್ಟು ತೊಗರಿ ತಂದೀನಿ, ನಾನೆಷ್ಟು ರೊಕ್ಕ ತಂದೀನಿ ಅಂತ ಬರೋಂಗಿಲ್ಲ. ಹೋಗೋದ್ರೊಳಗೆ ನಾನು ಕೂಸು ಉಂಡದೋ ಇಲ್ಲೋ, ಏನು ಮಾಡ್ತೋ, ಎಲ್ಲಿ ಬಿತ್ತು ಅಂತ ಯಾವ ಪ್ರೀತಿಯಿಂದ ಹಾರೈಸಿಕೊಂಡು ಅಡ್ರಾಸಿ ಬರ್ತಾಳಲ್ಲ, ಹಂಗೆ ಬಂದಂತ ಯಾರು? ಏಳೂರು ತಾಯಿಯ ಗೌರಮ್ಮ. ತಾಯಿಯ ಪ್ರಕಾರವಾಗಿ ಬರ್ತಾಳೆ ಆ ಗ್ರಾಮದೇವಿ. ಬಂದಳೋಡುತ್ತ ದೇವಿ ಕಂದಗಳಿಂದು ಬಳಲಿದವೆಂದು ಎದೆ ಮೇಲಂದು ಹೆಸರಗಿಳಿದು ಕಿರು ಬೆವರೇರೆ. ಆಕೆಯ ಮೈ ಮೇಲೆ ಬೆವರು ಬಿಟ್ಟಿತ್ತಂತ. ನಾವೆಲ್ಲಿಂದಾದರೂ ಬಿಸಿಲಾಗಿ ಹುಡ್ಕೋತ ಬಂದರೆ ಹೆಂಗೆ ಮೈ ತುಂಬ ಬೆವರು ಬಂದಿರ್ತದಲ್ಲ, ತಾಯಿಯ ಮೈ ತುಂಬ ಬೆವರು ಬಂದಿತ್ತು. ಅಂದು ನಿರಿಮುದುಡುತ್ತ ಕಾರಗಳಂದು ಎಡಕುತ್ತದರೆ ಹಿಡಿದು ಎಂದು ಕಾಣುವೆನೆಂದು ಬಂದಳು ದೇವಿ. ಎಂದು ಕಾಣುವೆನೆಂದು ಬಂದಳು. ಎಂದಾರು ನನ್ನ ಮಕ್ಕಳನ್ನು ಕಂಡಿನೇ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದ ಆ ತಾಯಿ ಬರ್ತಾಳೆ. ಯಾರನ್ನು ಕಾಣ್ಲಿಕ್ಕೆ ಬರ್ತಾಳೆ? ಬ್ರಹ್ಮನನ್ನ, ವಿಷ್ಣುವನ್ನ, ಮಹೇಶ್ವರನ ಕಂಡು ನಾನು ಇವ್ರನ್ನ ಹುಟ್ಟಿಸಿದೆ, ಬಿಟ್ಟು ಹೋಗಿಬಿಟ್ಟೆ, ಆದರೆ ಇವರು ರಕ್ಷಣೆಯನ್ನು ಯಾರು ಮಾಡಬೇಕು, ನನ್ನ ಹೊರತು ಇವ್ರನ್ನ ಯಾರು ಕಾಯ್ಬೇಕಂತಕ್ಕಂಥ ದೃಷ್ಟಿಯಿಂದ ಎಂದು ಕಾಣುವೆನೆಂದು ಬಂದಳು. ಎಂದಾದರೂ ನನ್ನ ಮಕ್ಕಳನ್ನು ನೋಡಿನೂ ಇಲ್ಲ ಅನ್ನತಕ್ಕಂಥ ದೃಷ್ಟಿಯಿಂದ. ಸುಮ್ಮನೆ ವಿಚಾರ ಮಾಡಿರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳನ್ನು ಎಲ್ಲರೂ ಧಾರವಾಡಕ್ಕೆ, ಬೆಂಗಳೂರಿಗೆ ಓದ್ಲಕ್ಕೆ ಬಿಟ್ಟಿರ್ತೀರಿ, ಫೀಸ್ ಕೊಟ್ಟಿರ್ತೀರಿ, ಎಲ್ಲ ಮಾಡಿರ್ತೀರಿ, ರೊಕ್ಕ ಕೊಟ್ಟಿರಿ, ರೂಪಾಯಿ ಕೊಟ್ಟಿರಿ, ಹಾಸ್ಟೆಲ್ಗೆ ಹಚ್ಚಿರಿ, ಊಟ ಮಾಡ್ಲಿಕ್ಕೆ ಬಿಟ್ಟಿರಿ. ಎಂದಾದರೂ ಒಂದು ದಿವಸ ನಿಮ್ಮ ಮನೆಯಲ್ಲಿ ಹೋಳಿಗೆ ಊಟ ಮಾಡೋ ಮುಂದೆ ಏನು ಅನ್ನಿಸ್ತದ? ಇವತ್ತು ನಾನು ನಮ್ಮ ಮನೆಗೆ ಕುಂತು ಹೋಳಿಗೆ ತುಪ್ಪ ಉಣ್ಲಕತ್ತೀನಿ, ಹಾಸ್ಟೆಲ್ದಾಗ ಇರ್ತಕ್ಕಂಥ ನನ್ನ ಮಗನಿಗೆ ಏನು ಊಟ ಕೊಟ್ಟವರು ಅಂತ ನಿಮಗೆ ನೆನಪು ಬರ್ತದಲ್ಲ? ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ಮಕ್ಕಳು, ಮದುವೆಯಾಗಿ ಗಂಡನ ಮನೆಯಲ್ಲಿರುವಂಥ ನನ್ನ ಮಗಳಿಗೆ ಅವ್ರ ಅತ್ತಿ ಊಟಕ್ಕೆ ಕೊಟ್ಟಾಳೋ ಇಲ್ಲೋ, ನಾನಿಲ್ಲಿ ಸುಖವಾಗಿ ಊಟ ಮಾಡ್ತೀನಿ ಅಂತಕ್ಕಂಥ ಭಾವ ಇಲ್ಲಿರುವ ತಾಯಿಯಂದರಿಗೆ ಬರ್ತದಲ್ಲ. ಆ ಪ್ರಕಾರವಾಗಿ ನನ್ನ ಮಕ್ಕಳೇನು ಎದ್ದುವೋ ಬಿದ್ದುವೋ ಹಾರೋ ಇಲ್ಲೋ ಅಂತಕ್ಕಂಥ ದೃಷ್ಟಿಯಿಂದ ಮೈ ತುಂಬ ಬೆವರು ಸುರಿತಾ ಇದ್ದರೂ ಕೂಡ, ಹಣೆಯಲ್ಲಿ ಕುಂಕುಮ ಹರಿದು ಹೋಗ್ತಾ ಇದ್ದರೂ ಕೂಡ ಆ ತಾಯಿ ಓಡುತ್ತಾ ಬಂದಂತೆ. ಯಾರನ್ನು ನೋಡಲಿಕ್ಕೆ? ಬ್ರಹ್ಮ ವಿಷ್ಣು ಮಹೇಶ್ವರ. ಇಂದು ನಿರಿಮುದುಡುತ್ತ ಹಾರಗಳನ್ನು ಎಡಹಸ್ತದಲ್ಲಿ ಹಿಡಿದು ಎಂದು ಕಾಣುವೆನೆಂದು ಬಂದಳು ದೇವಿ ವ್ಯೋಮ ಮಾರ್ಗದಲ್ಲಿ. ವ್ಯೋಮ ಅಂದರೆ ಆಕಾಶ.
ಆಕಾಶ ಮಾರ್ಗದಿಂದ ಬಂದಂಥ ಆ ತಾಯಿ ನಾವು ಹೆಂಗೆ ಬಸ್ಸಿನಾಗ ವಿಮಾನದಾಗ ಯಾವ ಪ್ರಕಾರ ಬರ್ತೀವಲ್ಲ ಆಕಾಶ ಮಾರ್ಗದಿಂದ ಬಂದು ಆಕೆಯ ವೇಷಭೂಷಣ ಹೆಂಗಿತ್ತಂತ ಚಿದಾನಂದ ಅವಧೂತರು ಬರೀತಾರೆ. ಎಷ್ಟು ಸುಂದರವಾಗಿ ಮಾತನ್ನು ಬರೀತಾರೆ. ಉಟ್ಟ ರಕ್ತಾಂಬರದ ಕಾಂತಿಯು ರಕ್ತದ ಬಣ್ಣದ ಸೀರೆಯನ್ನು ಉಟ್ಟುಕೊಂಡಿದ್ಲಂತ, ಕೆಂಪು ಬಣ್ಣದ ಸೀರೆಯನ್ನು ಉಟ್ಕೊಂಡಿದ್ಲಂತ. ಉಟ್ಟ ರಕ್ತಾಂಬರದ ಕಾಂತಿಯು ಅಟ್ಟಿದುದು ಸರ್ವಸ್ವ ತೇಜವ ಇಟ್ಟ ಕಾಂಚಿ ಧಾಮ ಹೊಳೆದದು ಕೋಟಿ ರವಿ ಅಡಗಿ. 1 ಕೋಟಿ ಸೂರ್ಯರ ಪ್ರಕಾಶ ಇದ್ರೆ ಅಷ್ಟು ಬೆಳಕಿರಬೇಕು, ಅಷ್ಟು ಬೆಳಕು ಆಕೆಯ ಮುಖದ ಮೇಲೆ ಇತ್ತಂತ. ಯಾಕಿತ್ತಂದ್ರೆ ಸೂರ್ಯನಿಗೆ ಜನ್ಮ ಕೊಟ್ಟವಳು ಇವಳು, ಚಂದ್ರನಿಗೆ ಜನ್ಮ ಕೊಟ್ಟವಳು ಇವಳು. ಪರಿಮಳದ ಚಂದನದ ಸುಗಂಧದ ಅರಳುತಿಯ ರಕ್ತ ಪುಷ್ಪದ ಕೊರಳ ಹಾರದ ಮುಡಿದಲೇ ಪರಬ್ರಹ್ಮ ರಂಜಿಸಿತು. ಈ ಪ್ರಕಾರವಾಗಿ ಆಕಾರವನ್ನು ಮಾಡಿಕೊಂಡು ತಾಯಿ ಅಲ್ಲಿಗೆ ಬಂದು ಏನಂತಾಳೆ, ಕರುವುಗಳು ಬಳಲಿದವು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಏನಂತ ಕರೀತಾಳ, ನನ್ನ ಕರುವುಗಳು, ನನ್ನ ಕಂದಮ್ಮಗಳು, ನನ್ನ ಕೂಸುಗಳು ಬಳಲಿದವು. ನಾನಿವರನ್ನು ಸೃಷ್ಟಿಸಿದೆ, ಭೂಮಿ ಮಾಡಿದೆ, ಬೆಳ್ಳಿ ಬಂಗಾರ ಮಾಡಿದೆ, ಗಾಳಿ ಬೆಳಕು ಬೆಂಕಿಯನ್ನು ಮಾಡಿದೆ, ಹೋಗಿಬಿಟ್ಟೆ. ಆದರೆ ಈ ಮಕ್ಕಳ ರಕ್ಷಣೆಯನ್ನು ನಾನು ಮಾಡಲಿಲ್ಲ ಅಂತ ತಿಳ್ಕೊಂಡು ತನ್ನ ಬಗ್ಗೆ ತಾನೇ ವಿಚಾರವನ್ನು ಮಾಡುತ್ತಾ ಕರುವುಗಳು ಬಳಲಿದವು ಎಂದು ಭರದಲೋಡುತ್ತಾ ಬಂದಳು. ತನ್ನ ಮೈ ಮೇಲೆ ಅರಿವಿಲ್ಲದಂಗೆ ಓಡ್ಕೊಂತ ಬಂದಂಥ ಯಾವ ಪ್ರಕಾರ ನಮಗೇನಾದರೂ ಒಂದು ವಸ್ತುವನ್ನು ಪಡ್ಕೋಬೇಕಂತ ಆಸೆ ಇತ್ತು ಅಂತಂದರೆ ಯಾವ ಪ್ರಕಾರ ದಿಕ್ಕು ತಪ್ಪಿ ಓಡ್ತೀವಲ್ಲ ಆ ಪ್ರಕಾರ ಭರದಲೋಡುತ್ತಾ ಬರಲು ಎದೆ ಮುಖ ಕಿರಿ ಬೆವರ ಮುತ್ತುತ್ತಲೇ ದಮ್ಮು ಶ್ವಾಸ ತೀವ್ರದಲ್ಲಿ ಓಡಿ 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 ತಾಯಿಗೆ ದಮ್ ಬಂದಿತ್ತಂತ. ನೀವು ಕೇಳಬಹುದು, ದೇವರಿಗೂ ದಮ್ ಬರ್ತಾನಂತ ನೀವು ಕೇಳಬಹುದು. ಆದರೆ ಮಾತಿನ ಅರ್ಥ ಏನಂದರೆ ಅಷ್ಟೊಂದು ಉತ್ಕಟದಿಂದ, ಅಷ್ಟೊಂದು ಭಕ್ತಿಯಿಂದ, ಅಷ್ಟೊಂದು ಉದ್ವೇಗದಿಂದ, ಅಷ್ಟೊಂದು ಮಮತೆಯಿಂದ ಎನ್ನ ಕರುವುಗಳು ಬಳಲಿದವು. ಸರಿದು ಬಿದ್ದಿಹ ಸೆರಗನೆದೆಯನ್ನು ಏರಿಸುತ್ತಾ ಜಾರಿ ಬಿದ್ದಂಥ ಸೆರಗನ್ನು ಮತ್ತೆ ಹೊದ್ದುಕೊಳ್ಳುತ್ತಾ ತಾಯಿ ಮಮತೆಯಿಂದ ಬಂದು ಬಾಯಾರುತ್ತಲಿ ಅಕ್ಕರೆದಿ ಬಂದು ಬೆಮ್ಮೆವೆನದು ಕೇಳು ಶೌನಕನೇ. ಈ ಪ್ರಕಾರ ಬಂದು ಬ್ರಹ್ಮ ವಿಷ್ಣು ಮಹೇಶ್ವರನ ಕಂಡು ಅವರನ್ನು ಮುದ್ದಾಡ್ತಾಳಪ್ಪ. ನಾನು ನಿಮ್ಮನಿಗೆ ಜನ್ಮ ಕೊಟ್ಟೆ, ಬಿಟ್ಟೆ, ಹೊರಟು ಬಿಟ್ಟೆ, ಆದರೆ ಇಷ್ಟು ದಿವಸ ನಿಮ್ಮನ್ನು ಅಗಲಿ ನಾನು ಇರಬಾರ್ದಾಗಿತ್ತು. ಆ ಮಾತು ಎಷ್ಟು ಸುಂದರವಾಗಿ ಬರೀತಾರೆ ಚಿದಾನಂದ ಅವಧೂತರು. ನನ್ನನ್ನು ಬಹಳ ದಯಾಳು ಕೃಪಾಳು ಅಂತ ಕರೀತಾರೆ, ದೇವಿ ಅಂತ ಕರೀತಾರೆ. ಇನ್ಮೇಲೆ ನಾನು ಹಿಂಗೆ ಕರಿಬೇಡ್ರಿ, ಯಾಕಂದ್ರೆ ನನ್ನ ಕಂದಗಳಿಗೆ ನಾನು ಬಹಳ ತ್ರಾಸು ಕೊಟ್ಟನಪ್ಪ, ಇನ್ಮೇಲೆ ನಾನು ಹಂಗೆ ಕರಿಬೇಡ್ರಿ ಅನ್ನುವಂಥ ಮಾತನ್ನು ಆಕೆ ಹೇಳ್ತಾಳೆ. ಇಲ್ಲಿ ಚಿದಾನಂದ ಅವಧೂತರು ಒಂದು ಮಾತನ್ನು ಹೇಳ್ತಾರೆ. ಆಗಲೇ ನಾನು ಹೇಳಿದೆ, ದೇವಸ್ಥಾನದಲ್ಲಿರ್ತಕ್ಕಂಥ, ಗರ್ಭಗುಡಿಯಲ್ಲಿರ್ತಕ್ಕಂಥ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಜೀವಂತ ದೇವರುಗಳು, ನಿಮ್ಮ ಮನೆಯಲ್ಲಿರುವಂಥ ತಾಯಿಗೂ ಒಳಗಿರ್ತಕ್ಕಂಥ ತಾಯಿಗೂ ಅಂಥ ವ್ಯತ್ಯಾಸ ಇಲ್ಲ. ಇಲ್ಲಿ ಚಿದಾನಂದ ಅವಧೂತರ ಪುರಾಣವನ್ನು ವ್ಯಾಖ್ಯಾನ ಮಾಡುವಂಥ ಸಂದರ್ಭದಲ್ಲಿ ಬ್ರಹ್ಮಭಟ್ರು ಅಂತಕ್ಕಂಥ ಒಬ್ಬ ಶಾಸ್ತ್ರಿಗಳು ಒಂದು ಏನು ಮಾತು ಬರೀತಾರೆ ಅಂದರೆ, ಈ ತಾಯಿಯ ಕಥೆಯನ್ನು ಹೇಳುವಾಗ ನಮ್ಮ ತಾಯಿಯಂದರೆ ನೆನೆಸ್ಕೊಳ್ಬೇಕು. ಯಾಕಂದರೆ ನಮ್ಮ ತಾಯಿ ನಮ್ಮ ಬಗ್ಗೆ ಮಾಡ್ತಕ್ಕಂಥ ತ್ಯಾಗ ಇದೆಯಲ್ಲ, ಅದು ಪ್ರಪಂಚದಲ್ಲಿ ಬಹಳ ದೊಡ್ಡದು. ಅದನ್ನು ನಾವು ಏನು ಕೊಟ್ಟು ಕೂಡ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಜಗತ್ತಿನಲ್ಲಿ ಬಹಳ ಜನ ತಾಯಿ ಅಂದರೆ ಏನು ತಿಳ್ಕೊಂಡಾರ ಅಂತಂದ್ರೆ, ಸುಮ್ಮನೆ ಏನೋ ವಯಸ್ಸಾಗ್ಯದ, ಮುದುಕಿ ಅದ, ಒಂದು ಹರಿದು ಚಿಂದಿ ಸೀರೆ ಉಟ್ಕೊಂಡು ಮನೆಗೆ ಮೂಲೆಗೆ ಬಿದ್ದದಂತ ಅರ್ಥ ಅಲ್ಲ. ಹೆಣ್ಣು ಮಕ್ಕಳ ಜೀವನದಲ್ಲಿ ತಾಯಿ ಆಗತಕ್ಕಂಥ ಸೌಭಾಗ್ಯ ಏನದಲ್ಲ, ಮಕ್ಕಳ ಮೇಲೆ ಪ್ರೀತಿಯನ್ನು ಎಷ್ಟು ಸುರಿತಾಳಂತಂದರೆ, ದೇವರು, ಭಗವಂತ, ತಾಯಿ, ದೇವಿ ಶಿಷ್ಯರ ಮೇಲೆ, ಭಕ್ತರ ಮೇಲೆ ಎಷ್ಟು ಪ್ರೀತಿಯನ್ನು ಸುರಿತಾಳಲ್ಲ, ಅಷ್ಟೇ ಪ್ರೀತಿಯನ್ನು ತನ್ನ ಮಕ್ಕಳ ಮೇಲೆ ಸುರಿತಾಳೆ. ಬಹಳ ಜನ ಇವತ್ತಿನ ದಿವಸ ತಾಯಿ ತಂದೆಯರು ಅಂತ ತಿಳ್ಕೊಂಡ್ರೆ ಮನೆಯ ಮೂಲೆಯೊಳಗಿರ್ತಕ್ಕಂಥ ಮುದುಕ ಮುದುಕಿ ಅಂತ ತಿಳ್ಕೊಂಡಿರ್ತಕ್ಕಂಥ ಕಾಲ ಇವತ್ತು ನಾವು ನೋಡ್ತೀವಿ. ನನ್ನ ಗೆಳೆಯರೊಬ್ಬರು ಮೊನ್ನೆ ಬೆಂಗಳೂರೊಳಗೆ ನೌಕರಿ ಮಾಡ್ತಾರೆ, ಗಂಡ ಹೆಂಡತಿ ಇಬ್ಬರು ನೌಕರಿ ಮಾಡ್ತಾರೆ. ಅವಾಗ ಅವ್ರ ಅಪ್ಪನ ಬಾ ಅಂಥೇಳಿ ಫೋನ್ ಮಾಡಿ ರಿಸರ್ವೇಷನ್ ತೆಗಿಸಿ ಕರೆಸ್ಕೊಂಡ. ಭಾಳ ಚಲೋ ಆಯ್ತಪ್ಪ, ಈ ಕಾಲದಾಗ ತಾಯಿ ತಂದೆನ ಯಾರು ಜೊತೆಗೆ ಇಟ್ಕೊಳ್ಳೋಂಗಿಲ್ಲ, ನೀ ಕರೆಸ್ಕೊಂಡಿಂದ್ರೆ ನಾವು ಏನಂದ, ಇಲ್ಲಪ್ಪ ನಮ್ಮ ಮಕ್ಕಳು ಸಾಲಿಗೆ ಹೋತವ್ರು ಸುಮ್ಮನೆ ಬಿಟ್ಟು ಬರ್ಲಕ್ಕೆ ಬರ್ತಂದು ಕರೆಸ್ಕೊಂಡಿನಿ ಅಂತಂದ. ಅಂದ್ರೆ ತಂದೆ ತಾಯಿಗಳಂತಂದ್ರೆ ನಿಮಗೆ ಜನ್ಮ ಕೊಡಬೇಕು, ಬೆಳೆಸಬೇಕು, ಸಾಲಿಗೆ ಹಚ್ಚಬೇಕು, ಓದಿಸ್ಬೇಕು, ನೌಕರಿ ಮಾಡಬೇಕು, ಆಮೇಲೆ ಅವ್ರ ಮನೆಯಾಗ ಊರಾಗಿರ್ಬೇಕು, ನೀವೆಲ್ಲರ ಆರಾಮಾಗಿರ್ಬೇಕಂತಕ್ಕಂಥದ್ದಲ್ಲ.
ತಿಜೋರಿಯೊಳಗೆ ಕೋಟಿ ಕೋಟಿ ಬೆಲೆ ಬಾಳುವ ಮುತ್ತು ರತ್ನಗಳಿರುವುದಕ್ಕಿಂತ ಮನೆಯ ಮೂಲೆಯಲ್ಲಿ ವೃದ್ಧ ತಾಯಿ ತಂದೆಯರು ಕೆಮ್ಮುತ್ತಾ ಮಲಗಿದ್ರೆ ಅದಕ್ಕಿಂತ ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ತಿಜೋರಿಯಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಮುತ್ತು ರತ್ನಗಳಿಗಿಂತ ಮನೆಯ ಮೂಲೆಯಲ್ಲಿ ಕೆಮ್ಮು ದಮ್ಮು ಹಿಡ್ಕೊಂಡು ಬಿದ್ದಿರ್ತಕ್ಕಂತಹ ತಾಯಿ. ಇವತ್ತು ನೆನೆಸ್ಬೇಕು ನಾನು, ನಮ್ಮ ತಾಯಿಗೆ 95 ವರ್ಷ, 95, ಆರಾಮಾಗಿದ್ದಾರೆ. ಮೊನ್ನೆ ಒಂದು ಸ್ವಲ್ಪ ಬಿದ್ದು ಒಂದಿಷ್ಟು ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ, ಆದರೂ ಆರಾಮಾಗಿದ್ದಾರೆ. ನಾ ಬರೋ ಮುಂದೆ ಎಂದಾದರೂ ಒಂದು ದಿವಸ ನಾ ಹೇಳಲಾರ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ನಾನು ಹೋಗಿ ಬರ್ತೀನಿ ಅಂತ ಅಂದ್ಕೊಡ್ಲಿ, ಯವ್ವ ಹೋಗಿ ಬರ್ತೀನಿ ಅವ ಅಂದ್ರೆ ಹಂಚಿನಾಳಕ್ಕೆ ಹೊಂಟಿದೆ ಅಪ್ಪ. ಮಂದಿ ಎಷ್ಟು ಬಂದಿರ್ತಾರಪ್ಪ, ಚಂದ ಕೇಳ್ತಾರೆ ಚಂದ ಕೇಳ್ತಾರೆ. ಭಾಳ ಎಷ್ಟು ಮಂದಿ ಇರ್ತಾರೆ ಒಂದು 3-4 ಮಂದಿ 300-400 ಮಂದಿ ಇರ್ತಾರೆ. ಇದ್ದವ್ರ ಮಂದಿ ಭಾಳ ಚಂದ ಕೇಳ್ತಾರೆ. ಎಷ್ಟಕ್ಕೆ ಚಾಲು ಆಗ್ತದೆ, ಎಷ್ಟು ಮುಗಿತದೆ. ಆಕೆ ನಾನು ಬರುವಾಗ ನಾನು ತಲೆ ಮೇಲೆ ಒಂದಿಷ್ಟು ಕೈ ಇಟ್ಟರೆ ಆಕೆ ಆಡಿದ ಮಾತುಗಳನ್ನು ನಾನು ನಿಮಗೆ ಹೇಳಕತ್ತೀನಿ, ಬೇರೆ ಏನೂ ಇಲ್ಲ. ಅದಕ್ಕೆ ತಾಯಿ ಅಂತಕ್ಕಂಥ ವಸ್ತು ಪ್ರಪಂಚದಲ್ಲಿ ಭಾಳ ಚಂದ ಹೇಳ್ತಾರೆ. ನಮ್ಮ ಜನಪದರು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಯಾವುದಾದ್ರು ಮೇಘ ಜನಪದ ಮೇಘ ಹಡದ ತಾಯಿಯ ಸೀರಿ ಹಾಲಾಗ ನೆನೆ ಇಟ್ಟೆ. ನೋಡ್ರಿ ಹೆಂಗದಕ್ಕಿನ ಭಕ್ತಿ ಹೆಂಗದ. ತಾಯಿ ಅಂದ್ರೆ ಏನಂತ ಹೇಳ್ತಾ ಇದ್ದೀನಿ ನಿಮಗೆ. ಹಡದ ತಾಯಿಯ ಸೀರಿ ಹಾಲಾಗ ನೆನೆ ಇಟ್ಟೆ, ಕರಿ ಕಲ್ಲಿಗೆ ಹಚ್ಚಿ ಒಗಿಲಿಲ್ಲ. ಕರಿ ಕಲ್ಲಿಗೆ ಹಚ್ಚಿ ಒಗದ್ರೆ ಆ ಸೀರೆ ಹರಿತದಂಥೇಳಿ ಹಡದ ತಾಯಿಯ ಸೀರೆ ಹಾಲಾಗ ನೆನೆ ಇಟ್ಟೆ, ಕರಿ ಕಲ್ಲಿಗೆ ಹಚ್ಚಿ ಒಗಿಲಿಲ್ಲ. ಕರಿ ಕಲ್ಲಿಗೆ ಹಚ್ಚಿ ಒಗಿಲಿಲ್ಲ ಹಡದವ್ವ, ನೀ ಹಡದ ಬಾಕಿ ತೀರಿಲ್ಲ. ಜನಪದ ಸಾಹಿತ್ಯದೊಳಗೆ ತಾಯಿಯನ್ನು ಕುರಿತು ಬರೆಯುವಾಗ ಅವ್ರ ಮೈ ಮೇಲೆ ಅರಿವಿಲ್ದಂಗೆ ಬರ್ತಾರೆ. ಕರಿಯರಿ ಹೊಲದಾಗ ಎಳೆಯ ಸೌತಿಕಾಯಿ, ಮುರಿಯಂದರ್ ಹ್ಯಾಂಗ ಮುರಿಯಲಿ ತಾಯಿಯ, ಮರಿಯಂದರ್ ಹ್ಯಾಂಗ ಮರಿಯಲಿ. ಕಾಶಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕ. ಕಾಶಿಗೆ ಹೋಗ್ಬೇಕು, ವಿಶ್ವನಾಥನ ದರ್ಶನ ಮಾಡ್ಬೇಕಂತ ನಿಮ್ಗೆ ಆಸೆ ಇತ್ತಂದ್ರೆ ರೈಲಿಗೂ ಬಸ್ಸಿಗೂ ವಿಮಾನಕ್ಕೆ ಟಿಕೆಟ್ ತೆಗಿಸಿ 6 ತಾಸು 8 ತಾಸು 12 ತಾಸು 16 ತಾಸು 20 ತಾಸು ಹೋಗಿ ಬರ್ಬೇಕಲ್ಲ. ಕಾಶಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕ. ತಾಸು ಹೊತ್ತಿನ ಹಾದಿ ತವರಿಗೆ ಹೋದರ ಕಾಶಿ ಕುಂತಾಳ ಹಡದವ್ವ. ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿರ್ತಕ್ಕಂಥ ವಿಶ್ವನಾಥನ ಲಿಂಗ ಬೇರೆ ಅಲ್ಲ, ನನ್ನ ತವ್ರ ಮನೆಯಲ್ಲಿರ್ತಕ್ಕಂಥ ನನ್ನ ತಾಯಿ ಬೇರೆ ಅಲ್ಲ ಅಂತಕ್ಕಂಥ ಮಾತು ಹೇಳಬೇಕಾದ್ರೆ ಜಗತ್ತಿನಲ್ಲಿ ತಾಯಿಗಿರ್ತಕ್ಕಂಥ ಮಹತ್ವವನ್ನು ಅರ್ಥ ಮಾಡಿಕೊಡ್ರಿ. ಪ್ರಪಂಚದಲ್ಲಿ ತಾಯಿಯನ್ನು ನೀವು ಗೌರವ ಕೊಡಲಿಲ್ಲ ಅಂತಂದರೆ ಹೆಂಗೆ ನಾವು ವಿಮಾನದಾಗ ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕಲ್ಲ, ಬಸ್ನೊಳಗೆ ಹೋಗ್ಬೇಕಾದ್ರೆ ಟಿಕೆಟ್ ಬೇಕಲ್ಲ, ಹಂಗೆ ದೇವರಿಗೆ ನಿಮ್ಮ ನಮಸ್ಕಾರ ಮುಟ್ಟಬೇಕಾದ್ರೆ ನಿಮ್ಮ ಮೊದಲನೇ ನಮಸ್ಕಾರ ನಿಮ್ಮ ತಾಯಿಗೆ ಕೊಡ್ತಕ್ಕಂಥ ಗೌರವ. ಜಗತ್ತಿನಲ್ಲಿ ಕೆಲವರಿಗೆ ತಾಯಿ ಕಳ್ಕೊಂಡಿರ್ಬೋದು, ಇದ್ದಿಲ್ಲದೆ ಇರ್ಬೋದು. ಆದರೆ ಎಷ್ಟೋ ಸಲ ಇವತ್ತಿನ ಜನಮಾನಸದಲ್ಲಿ ಏನಾಗಿದೆ ಅಂದ್ರೆ ತಾಯಿ ತಂದೆ ಅಂದರೆ ಒಂದು ರೀತಿ ಅಸಡ್ಡೆ ಆಗಿಬಿಟ್ಟದ. ಅವರೊಂದು ಮನೆಯೊಳಗಿರ್ತಕ್ಕಂಥ ಡಸ್ಟ್ಬಿನ್ ಅಂತ ತಿಳ್ಕೊಂಡಾರ, ಅವ್ರನ್ನ ಆ ಮನೆಯೊಳಗಿರ್ತಕ್ಕಂಥ ಕಸದ ಬುಟ್ಟಿ ಅಂತ ತಿಳ್ಕೊಂಡಾರ. ಹಂಗಲ್ಲ, ಒಂದು ವೇಳೆ ನೀವು ಅದನ್ನು ಮಾಡಿದ್ರೆ ಮುಂದೆ ನಮ್ಮ ಮಕ್ಕಳು ನಮಗೆ ಅದನ್ನೇ ಮಾಡ್ತಾರೆ. 100% ಅದ್ರಿಗೇನು ತಪ್ಪಿಲ್ಲ. ನಾವು ನಮ್ಮ ತಾಯಿ ತಂದೆಗೆ ಏನು ಗೌರವ ಕೊಡ್ತೀವೋ ಅದನ್ನು ನಮ್ಮ ಮಕ್ಕಳು ನಮಗೆ ಕೊಡ್ತಾರೆ. ಅದಕ್ಕೆ ಜನಪದ ಸಾಹಿತ್ಯದಲ್ಲಿ ತಾಯಿಯನ್ನು ಬಹಳ ಅದ್ಭುತವಾಗಿ ಹೇಳ್ತಾರೆ. ತಾಯಿ ವಿಚಾರ ಬಂದಾಗ ಮತ್ತು 9ನೇ ಅಧ್ಯಾಯ ಬಂದಾಗ ನಾನು ಮತ್ತೆ ಹಾಡ್ತೀರಿ ನೋಡಿ. ತಾಯಿ ಜಗನ್ಮಾತೆ ಆದಿಶಕ್ತಿ. ಇವತ್ತಿನ ಪುರಾಣದಲ್ಲಿ 3ನೇ ದಿವಸ ಪುರಾಣದಲ್ಲಿ ಆಕೆಯ ಪ್ರವೇಶ ಆಗಿದೆ. ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ದು ಆಚೆ ನಾಡಿದ್ದು ದಿನಗಳಲ್ಲಿ ರಾಕ್ಷಸರ ಒಂದು ಆಗಮನ ಆಗ್ತದೆ. ಭಾಳ ಮಂದಿ ದೇವಿ ಪುರಾಣ ಹೇಳೋ ಮುಂದೆ ರಾಕ್ಷಸರು ಅಂತಂದ್ರೆ ಹಿಂಗೆ ಬಾಯಾಗಿ ಇಟ್ಟುದ್ದು ಹಲ್ಲು ಬಂದಿದ್ದವು, ತಲೆ ಮೇಲೆ 4 ಕೋಡಿದ್ದವು, 20 ಫೀಟ್ ಎತ್ತರಿದ್ರು ಅಂತ ಹೇಳ್ತಾರೆ ಪುರಾಣ. ನಾನು ಕೇಳಿನ ಅಂಥ ಪುರಾಣ. ಅದಲ್ಲ, ರಾಕ್ಷಸ ಅಂದರೆ ರಾಕ್ಷಸರ ಗುಣ ಇದ್ದರೆ ರಾಕ್ಷಸರು ಅಷ್ಟೇ, ಬೇರೆ ಏನಿಲ್ಲ. ನನ್ನಲ್ಲಿ ಕೂಡ ಕೆಟ್ಟ ಗುಣಗಳಿದ್ದರೆ ನಾನೊಬ್ಬ ರಾಕ್ಷಸ, ಮತ್ತೊಬ್ಬರು ಒಂದು ಕೆಟ್ಟ ಗುಣ ಇದ್ದರೆ ಅವನೊಬ್ಬ ರಾಕ್ಷಸ. ಅದಕ್ಕಾಗಿ ನಮ್ಮೊಳಗಿರ್ತಕ್ಕಂಥ ರಾಕ್ಷಸಿ ಪ್ರವೃತ್ತಿ ಹೋಗಬೇಕಾದ್ರೆ ಪ್ರತಿಯೊಬ್ಬ ರಾಕ್ಷಸನಿಗೂ ಒಂದೊಂದು ಗುಣಗಳನ್ನು ಇಲ್ಲಿ ಹೇಳ್ತಾರೆ. ನಾಳೆ ದಿವಸ ಮಧು ಮತ್ತು ಕೈಟಭ ಅಂತ 2 ರಾಕ್ಷಸರು ಬರ್ತಾರೆ. ಮಧು ಅಂದರೆ ಮೋಹ, ಮಧು ಅಂದರೆ ಒಳ್ಳೆಯದು,
ಮಧು ಅಂದರೆ ಆ ಹೆಸರನ್ನು ಆ ರೀತಿ. ಕೈಟ ಬಂದರೆ ದ್ವೇಷ, ರಾಗ ಮತ್ತು ದ್ವೇಷ, ಪ್ರೀತಿ ಮತ್ತು ದ್ವೇಷಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಈಗೊಂದು ವಸ್ತು, ಇದೊಂದು ಫ್ಯಾನ್ ಅದ, ಇದ್ರ ಮೇಲೆ ನನಗೆ ಭಾಳ ಪ್ರೀತಿ ಅದ, ಇದನ್ನು ಯಾರನ್ನ ಮುರಿದು ಒಗೆದ್ರು ಅಂತಂದ್ರೆ ನನಗೆ ಸಿಟ್ಟು ಬರ್ತದೆ, ಅದು ದ್ವೇಷ ಆಗಿ ಪರಿವರ್ತನೆ ಆಗ್ತದೆ. ಅಂದರೆ ನಿಮ್ಮ ಜೀವನದೊಳಗೂ ಕೂಡ ಸಂಸಾರದೊಳಗೆ ಹೆಂಗೆ ರಾಗದ್ವೇಷಗಳಾವಂತಕ್ಕಂಥದ್ದೇ ಆ ರಾಕ್ಷಸರಿಗೆ ಹೊಂದಿರತಕ್ಕಂಥ ಒಂದು ಗುಣಗಳನ್ನು ನಾವು ಹೇಳ್ಕೊಂಡು ಹೋಗ್ಬೇಕಾಗ್ತದೆ. ಅಂತಹ ತಾಯಿಯ ಪ್ರವೇಶ ಇವತ್ತಾಗಿದೆ. ಅದಕ್ಕೆ ತಾಯಿಯನ್ನು ಕುರಿತು ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳಿದರು. ಯಾರು ಇದ್ದರು ಎನ್ನ ತಾಯಿಗೆ ಸಮನಲ್ಲ. ಎಷ್ಟು ಚಂದ ಹೇಳ್ತಾರೆ ಜನಪದದಲ್ಲಿ. ಯಾರು ಇದ್ದರು ಎನ್ನ ತಾಯಿಗೆ ಸಮನಲ್ಲ, ಸಾವಿರ ಕೊಳ್ಳಿ ಒಲಿಯಾಗ, ಸಾವಿರ ಕೊಳ್ಳಿ ಒಲಿಯಾಗ ಇದ್ದರು ಜ್ಯೋತಿ ನಿನಗಾರು ಸಮನಲ್ಲ. ಸಾವಿರ ಕೊಳ್ಳಿ ಒಲೆಯಾಗಿಟ್ಟು ಒಂದು ಖಂಡಗೆ ಕಟ್ಟಿಗೆ ಹಾಕಿ ಉರಿಸಿದ್ರು ಕೂಡ ದೇವರು ಮುಂದುವರಿತಕ್ಕಂಥ ಒಂದು ದೀಪಕ್ಕೆ ಹೆಂಗೆ ಅದು ಸಮಾನ ಆಗೋದಿಲ್ಲಲ್ಲ, ಹಂಗೆ ಸಾವಿರ ಮಂದಿ ಬಂಧು ಬಳಗ ಇದ್ದರೂ ಕೂಡ ಒಬ್ಬ ತಾಯಿಗೆ ಸಮಾನ ಆಗೋದಿಲ್ಲ. ಹಂಗೆ ಜಗತ್ತನ್ನು ಬೆಳಗಿರ್ತಕ್ಕಂಥ ತಾಯಿಯ ಕಥೆಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ಭಾಳಷ್ಟು ಜನ ಹಿರಿಯರಿಗೆ, ಅತ್ತೆ ಆದವರಿಗೆ ನಾನೊಂದು ಮಾತು ಹೇಳ್ತಿರ್ತೀನಿ. ಸುಮ್ಮನೆ ಎಂದರ ನಿಮ್ಮ ಸೊಸಿನ ಕರೆದು, ಯವ್ವ ಯಾಕೆ ತವ್ರ ಮನೆಗೆ ಹೋಗ್ಬೇಕಂತ ಖ್ಯಾಲ್ ಆಗ್ಯದ, ನೀವು ನಿಮ್ಮ ತಾಯಿ ಕಡೆ ಖ್ಯಾಲ್ ಆಗ್ಯದ, ಹೋಗ್ಬಾ ಯವ್ವ ಒಂದು 4 ದಿವಸ ಅಂದು ನೋಡ್ರಿ ನಿಮ್ಮ ಸೊಸಿಗೆ, ನೀವು ಅಂದು ನೋಡ್ರಿ. ಅಯ್ಯೋ ಈತೊಬ್ಬ ಇಲ್ಲದ ಪುರಾಣ ಹೇಳ್ತಾನೆ, ಸೊಸಿ ಕಳಿಸ್ಬೇಕು ಅಂತ ಅವ್ರ ಮನೆಗಂತ. ಮತ್ತು ಎಂದಾರ ಒಂದು ದಿವಸ ಇಲ್ಲಿರುವಂಥ ಸ್ವಸ್ಥರು ನಿಮ್ಮ ಅತ್ತಿಗೆ ಕೇಳ್ಬೇಕು, ಯಾಕ್ರಿ ಅತ್ತಿ ನಿಮ್ಮ ಮಗಳ ಸಂಗಡ ಮಾತಾಡ್ಬೇಕಂತ ಮಾಡ್ರಿ, ಫೋನ್ ಹಚ್ಕೊಡ್ಲಿ ಅಂತ ನೀವು ಕೇಳ್ರಿ. ಇಷ್ಟು ಮಾಡಿರಿ, ನಿಮ್ಮ ಮನೆಯಲ್ಲಿ ಸ್ವರ್ಗ ನಿರ್ಮಾಣ ಆಗ್ತದೆ. ಸ್ವರ್ಗ ಅಂದರೆ ಎಲ್ಲೇ ಬೇರೆ ಎಲ್ಲರ ಆದಂತ ತಿಳ್ಕೊಬೇಡ್ರಿ. ಸ್ವರ್ಗ ನರಕವೆಂಬುದು ಬೇರಿಲ್ಲ ಕಾಣಿರೋ. ವಚನಕಾರ ಹೇಳ್ತಾರೆ, ನೀವೇ ಸ್ವರ್ಗವನ್ನು ನಿಮ್ಮ ಮನೆಯಲ್ಲಿ ಸೃಷ್ಟಿ ಮಾಡಬೇಕಾದ್ರೆ ಸುಂದರವಾಗಿರ್ತಕ್ಕಂಥ ಮಾತುಗಳನ್ನು ಆಡೋ ಮೂಲಕ ಸ್ವರ್ಗವನ್ನು, ಅಲ್ಲಿ ಎಲ್ಲೋ ಇರತಕ್ಕಂಥ ಸ್ವರ್ಗವನ್ನು ಹಂಚಿನಾಳ ಕೇಳಿಸ್ಕೊಳ್ಳೋಕೆ ಬರ್ತದೆ. ನಮ್ಮ ಕೈಯಾಗ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಮಾತು ಎಷ್ಟು ಚಂದ ಇರ್ಬೇಕಂತ ನಮ್ಮ ಜನಪದರು ಭಾಳ ಚಂದ ಹೇಳ್ತಾರೆ. ಅತ್ತಿಗೆ ಮುತ್ತನ್ನು ಮಾವಾಗ ದೇವರನ್ನು, ಅತ್ತಿಗೆ ಮುತ್ತನ್ನು ಮಾವಾಗ ದೇವರನ್ನು, ಕೈ ಹಿಡಿದ ಗಂಡಗ ದೊರೆಯನ್ನು, ಕೈ ಹಿಡಿದ ಗಂಡಗ ದೊರೆಯನ್ನು, ನನ್ನ ಮಗಳೇ ಮಾತಿನಾಗಾದ ಸರ್ವೆಲ್ಲ. ಮಾತಿನೊಳಗೆ ಸಂಸಾರದಲ್ಲಿ ಸ್ವರ್ಗ ಕಟ್ಲಕ್ಕೆ ಬರ್ತದೆ. ಅತ್ತಿ 60 ಲಿಂಗ, ಮಾವ ಪರ್ವತಲಿಂಗ. ಅವ 60 ಲಿಂಗನೂ ಅಲ್ಲ, ಪರ್ವತಲಿಂಗನೂ ಅಲ್ಲ. ಅದನ್ನು ಹೇಳ್ತೀನಿ ನಿಮ್ಗೆ. ಮಾತಾಡ್ಲಿಕ್ಕೆ ಏನು ಬಂದದ್ರಿ? ಮಾತಾಡ್ಲಿಕ್ಕೆ ಏನರ ನಾಲಿಗೆ ಲಕವ ಹೊಡೆದವ ನಮಗೆ. ಅತ್ತಿ 60 ಲಿಂಗ, ಮಾವ ಪರ್ವತಲಿಂಗ, ಕೈ ಹಿಡಿದ ಗಂಡ ಶಿವಲಿಂಗ, ಕೈ ಹಿಡಿದ ಗಂಡ ಶಿವಲಿಂಗ, ನನ್ನ ಮಗಳೇ ಮಾತಿನಗಾದ ಸರ್ವೆಲ್ಲ. ಮಕ್ಕಳು ಗಂಡನ ಮನೆಗೆ ಹೋಗೋ ಮುಂದೆ ಹಿಂಗೆ ಹೇಳಿ ಕಳಿಸ್ರಿ ಅವರಿಗೆ. ಸುಮ್ಮನೆ ಬರೀ 10 ಕಳಿಸೋದಲ್ಲ, ಹೇಳಿ ಕಳಿಸೋ, ಉಡಕ್ಕೆ ಹಾಕಿ ಕಳಿಸೋದಲ್ಲ. 4 ಒಳ್ಳೆ ಮಾತಾಗಿ ಕಳಿಸಿದ್ರೆ ನಿಮ್ಮ ಮನೆಯ ಸ್ವರ್ಗ ಅವ್ರ ಮನೆಗೆ ಹೋಗ್ತದೆ. ಮೇಲಿರ್ತಕ್ಕಂಥ ಸ್ವರ್ಗ ಆ ಗ್ರಾಮಕ್ಕೆ ಬರ್ತದೆ, ಆ ಮನೆಗೆ ಬರ್ತದೆ, ಆ ಅಂಗಳಕ್ಕೆ ಬರ್ತಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಪುರಾಣದಲ್ಲಿ ತಾಯಿಯ ಪ್ರವೇಶ ಆಗಿದೆ. ನಾಳೆ ಮಧು ಮತ್ತು ಕೈಟ ಅಂತಕ್ಕಂಥ 2 ರಾಕ್ಷಸರು ಬರ್ತಾರೆ. ಆ ರಾಕ್ಷಸರ ಗುಣ ಏನು, ಆ ರಾಕ್ಷಸರು ಹೆಂಗೆ ಸಂಹಾರ ಆಗ್ತಾರೆ ಅಂತಕ್ಕಂಥ ಕಥೆಯನ್ನು ನಾಳೆ ದಿವಸ ಹೇಳೋಣ ಅಂಥೇಳಿ ಪುರಾಣ ಮಂಗಲ ಆಗೋದಕ್ಕಿಂತ ಮುಂಚೆ ಇವತ್ತು